ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ನಿಂದಾಗಿ ನೇರವಾಗಿ ಇದರ ಬೆಂಕಿ ನಮ್ಮ ಅಡುಗೆ ಮನೆಗೆ ಬಿದ್ದಿದೆ ಅನ್ನೋ ಥರ ಆತಂಕ, ಅನುಮಾನ ಮತ್ತು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಈ ಯುದ್ಧ ನಮ್ಮ ಅಡುಗೆ ಮನೆಯ ಬೆಂಕಿಯನ್ನು ಅಥವಾ ಓಲೆಯನ್ನು ಆರಿಸೋದಕ್ಕೆ ಬಂದಿದೆಯಾ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹಾರ್ಮೋಜ್ ಜಲಸಂಧಿ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ಲಿ ಆಗಿ ಬ್ಲಾಕ್ ಮಾಡಲಾಗಿದೆ, ಅಂದರೆ ಬಂದ್ ಮಾಡಲಾಗಿದೆ. ನಮಗೆ ಬೇಕಾಗಿರುವಂಥ LPGಗಳು ಅಂದರೆ ಈ ತೈಲ ಸಂಸ್ಕರಣ ಘಟಕಗಳು ಅಲ್ಲಿಂದ ಜಾಸ್ತಿ ಬರ್ತಾ ಇತ್ತು, ಸಿಲಿಂಡರ್ಗಳು ಈಗ ಅಲ್ಲಿ ಬ್ಲಾಕ್ ಮಾಡಿರೋದ್ರಿಂದಾಗಿ ಈ ರೀತಿಯ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಈ LPGಗಳು ಸ್ಟಾಕ್ ಇದೆಯಾ ಇಲ್ವಾ ಅನ್ನುವಂಥ ಅನುಮಾನದ ಜೊತೆಗೆ ಈಗ ಇರುವಂಥದ್ದು ಎಲ್ಲ ಹೋಟೆಲ್ PG ಮಾಲೀಕರು ಅವರು ಕೂಡ ಪರದಾಡುವಂಥ ಪರಿಸ್ಥಿತಿ. ಕಾರಣ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ವಿಪರೀತವಾಗಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. PGಯಲ್ಲಿರುವಂಥ ಬೆಂಗಳೂರಿನ ಯುವಕರು ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಬೆಂಗಳೂರಿನ ಜನ ಅವಲಂಬಿತರಾಗಿರೋದೇ PGಗಳ ಮೇಲೆ. ಈಗ ಇದ್ದಕ್ಕಿದ್ದಾಗಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ಆಲ್ ಬೇರೆ ಅಂದರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲೂ ಕೂಡ ಇದನ್ನು ಕಟ್ ಮಾಡಲಾಗಿದೆ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಮುಂಬೈ ಆಗಿರ್ಬೋದು ಮತ್ತು ಚೆನ್ನೈ ಅಂತ ಬಂದಾಗ ಕೆಲವೊಂದಿಷ್ಟು ಹೋಟೆಲ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಕಾರಣ ಗ್ಯಾಸ್ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಅಂದರೆ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಮೊದಲ ಆದ್ಯತೆ ಇರೋದು ಗೃಹ ಬಳಕೆಯ ಮಾತ್ರ ಅವಕಾಶ ಕೊಡಬೇಕು, ಆಮೇಲೆ ಕಮರ್ಷಿಯಲ್ ಆಗಿ ಕೊಡಬೇಕು ಅಂತೇಳಿ ಲೆಕ್ಕಾಚಾರಕ್ಕೆ ಬರಲಾಗಿದೆ ಅಂಥೇಳಿ. ಸೊ ಈಗ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಒಂದು ವೇಳೆ ಈ ಅಮೆರಿಕ ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಹಾಹಾಕಾರ ಶುರು ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ಶುರುವಾಗಿದೆ, ಅದರ ಎಫೆಕ್ಟ್ ಮತ್ತೆ ಜಾಸ್ತಿ ಆಗುವಂಥ ಆತಂಕ ಸಹಜವಾಗಿದೆ. ಸೊ ಹಂಗಾಗಿ ನಮ್ಮಲ್ಲಿ LPG ಗ್ಯಾಸ್ಗಳು ಸ್ಟಾಕ್ ಇದೆಯಾ ಇಲ್ಲ, ಮುಂದಿನ ದಿನಮಾನಗಳಲ್ಲಿ ಇದರ ಎಫೆಕ್ಟ್ ಎಷ್ಟಾಗಬಹುದು. ಅದರ ಜೊತೆಗೆ ಈಗ ಈ ಆಟೋ ಚಾಲಕರು ಮತ್ತು ಕ್ಯಾಬ್ ಡ್ರೈವರ್ಗಳು ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದ, ಮಾತಿನ ಚಕಮಕಿ ಶುರುವಾಗ್ತಾ ಇದೆ. ಯಾಕಂದರೆ ಗ್ಯಾಸ್ ಅದರಿಂದನೇ ಓಡಿಸ್ಬೇಕಾಗತ್ತೆ, ಬಟ್ ಈಗ ರೇಟ್ ಬೇರೆ ಜಾಸ್ತಿ ಕೇಳ್ತಿದ್ದಾರಂತೆ ಆಟೋ ಚಾಲಕರು. ಸೊ ಇದೆಲ್ಲವೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಕೇವಲ ಅಡುಗೆ ಅಷ್ಟೇ ಅಲ್ಲ, ನಾವು ತಿಂತಾ ಇರುವಂಥ ಫುಡ್ಗಳ ಮೇಲೂ ಕೂಡ ಈಗ ರೇಟ್ ಜಾಸ್ತಿ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. LPG ಎಮರ್ಜೆನ್ಸಿ, ಹೋಟೆಲ್ ಪರದಾಟ. ನೋಡಿ, LPG ಅಂತ ಬಂದಾಗ ಈ ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ನಮ್ಮಲ್ಲಿ ಉತ್ಪಾದನೆ ಆಗೋದು ಕೇವಲ ಒಂದು 40% ಅಷ್ಟೇ. ಉಳಿದಿರುವಂಥ 60% ಬೇರೆ ದೇಶದ ಜೊತೆಗೆ ನಾವು ಅವಲಂಬಿತರಾಗಿದ್ದೇವೆ. ಸೊ ಹಾಗಾಗಿ ಈ ರೀತಿಯ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಸೊ ದೇಶದಾದ್ಯಂತ LPG ಸಿಲಿಂಡರ್ ಸಮಸ್ಯೆಗೆ ಬಿಗಡಿಸ್ತಾ ಇದೆ. ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಪರದಾಟ ಅಂತೂ ಮುಂದುವರಿತಾ ಇದೆ. ಅದರ ಜೊತೆಗೆ ಈ ಒಂದು ಕಾಳಸಂತೆಯಲ್ಲಿ ಸಿಲಿಂಡರ್ಗಳ ಮಾರಾಟ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸೊ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಹೋಟೆಲ್ಗಳು ಪರದಾಡುವಂಥ ಪರಿಸ್ಥಿತಿ ಇದೆ. ಬೇಡಿಕೆಯಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಬಂದ್ ಆಗುವಂತಹ ಭಯ, ಆ ರೀತಿಯ ಆತಂಕ ಈಗ ಶುರುವಾಗಿದೆ. ಬೆಂಗಳೂರಿನ 30% ಹೋಟೆಲ್ ವ್ಯವಹಾರ ಇದೆಯಲ್ಲ, ಈಗಾಗಲೇ ಬಂದ್ ಆಗುವ ಹಂತಕ್ಕೆ ಬಂದಿವೆ. ಸೊ ಅಡುಗೆ ತಯಾರಿಕೆಯ ಕಟ್ಟಿಗೆ ಬಳಕೆ ಮಾಡಬೇಕು ಅನ್ನೋದು ಈಗ ಇದು ಹಳ್ಳಿಗಳಲ್ಲಿ ಸಾಧ್ಯ ಆಗುತ್ತೆ. ಅಥವಾ ನೀವು ಹೇಳ್ಬೋದು ಕರೆಂಟ್ ಸ್ಟವ್ ಇರುತ್ತಲ್ಲ ಅಂತೀವಿ, ಅದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಸಾಧ್ಯ ಅದು. ಸೊ PGಗಳಲ್ಲಿ ಅದನ್ನು ಯೂಸ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಹಂಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗುವಂತೆ ಎಲ್ಲ ಕಂಡು ಬರ್ತಾ ಇದೆ. PG ಮತ್ತು ಕಲ್ಯಾಣ ಮಂಟಪ, ಕ್ಯಾಟರಿಂಗು ಕೂಡ ಭಾರಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಉತ್ಪಾದನೆ ಆಗೋದು ನಮ್ಮಲ್ಲಿ ಕೇವಲ 40% ಮಾತ್ರ. ಸೊ ಹಂಗಾಗಿ 60% ಬೇರೆ ದೇಶಗಳಿಂದ, ಈ ಸೌದಿ ಅರೇಬಿಯಾ, ಕುವೈತ್ ಆಗಿರ್ಬೋದು, ಕತಾರ್, ಆ ಭಾಗದಿಂದ ಬರಬೇಕು ಅಂತ ಹೇಳಿದ್ರೆ ಈ ಹಾರ್ಮುಜ್ ಜಲಸಂಧಿ ಮುಖಾಂತರ ಬರಬೇಕಾಗತ್ತೆ. ಬಟ್ ಅಲ್ಲಿ ಆ ಒಂದು ಜಲಸಂಧಿಯನ್ನು ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಎಫೆಕ್ಟ್ ಆಗ್ತಾ ಇದೆ. ಈಗ ಅಲ್ಲಿಂದ ಬೇರೆ ಕಡೆ ಬೇರೆ ಮಾರ್ಗದ ಮುಖಾಂತರ ಬರಬೇಕು ಅಂತ ಹೇಳಿದ್ರೆ ಸಮಯ ಬೇಕು. ಆಲ್ಮೋಸ್ಟ್ ಆಲ್ 35ರಿಂದ 40 ದಿನ ಬೇಕು. ಬಟ್ ನಮ್ಮಲ್ಲಿ ಈಗ ಸ್ಟಾಕ್ ಇರೋದು 10 ದಿನ ಮಾತ್ರ. ಒಂದು ವೇಳೆ ಕಂಟಿನ್ಯೂ ಆಗಿ 10 ದಿನ ಈ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜನ ಊಟ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಈಗ
ಕೇಂದ್ರ ಸರ್ಕಾರನೇ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನೀವು ಬೇಕಾಬಿಟ್ಟಿಯಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಆರ್ಡರ್ ಮಾಡೋಂಗಿಲ್ಲ. ಒಬ್ಬೊಬ್ಬರು ಒಂದೇ ಸಿಲಿಂಡರ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಒಂದು ಸಿಲಿಂಡರ್ನ ನೀವು ಬುಕ್ ಮಾಡಿದ್ದೇ ಆದಲ್ಲಿ ಅದಾದ ನಂತರ 25 ದಿನ ಆದ ಮೇಲೆ ನೀವು ಇನ್ನೊಂದು ಸಿಲಿಂಡರ್ನ ಬುಕ್ ಮಾಡಬೇಕಾಗತ್ತೆ. ಈ ರೀತಿ ಆದೇಶ ಎಮರ್ಜೆನ್ಸಿ ಇರುವಂಥದ್ದು. ಸೊ ಹಂಗಾಗಿ ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಈಗ ಜನರಲ್ಲಿ ಆತಂಕ ಏನು ಅಂತ ಹೇಳಿದ್ರೆ, ಪಿ ಜಿಗಳಲ್ಲಿ ಕೆಲವೊಂದಿಷ್ಟು ಮೆನುಗಳನ್ನು ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ಅಲ್ಲಿ ಕಟ್ ಆಗ್ತಾ ಇದೆ ಅನ್ನೋದು. ಆಮೇಲೆ ವಿಪರೀತವಾಗಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಕ್ಯಾಬ್ ಡ್ರೈವರ್ಗಳು ಕೂಡ ರೇಟನ್ನು ಜಾಸ್ತಿ ಕೇಳ್ತಿದ್ದಾರೆ. ಅಂದರೆ ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ ಅನ್ನುವಂಥ ಆ ರೀತಿಯ ಆತಂಕವೂ ಕೂಡ ಈಗ ಶುರುವಾಗ್ತಾ ಇರುವಂಥದ್ದು. ಇದರ ನೇರ ಎಫೆಕ್ಟ್ ಈಗ ಗ್ರಾಹಕರಿಗೆ ಬೀಳ್ತಾ ಇರುವಂಥದ್ದು. ಏನು ಮಾಡಬೇಕು ಅಂಥೇಳಿ ವಾಟ್ ನೆಕ್ಸ್ಟ್ ಅಂತದ್ದು ಬಂದಾಗ ಯಕ್ಷ ಪ್ರಶ್ನೆ ಅಂತೂ ಹಾಗೆ ಉಳಿಯುತ್ತೆ. ಯಾವಾಗ ಯುದ್ಧ ನಿಲ್ಲಿಸ್ತಾರೋ ಆವಾಗ ಮಾತ್ರ ಒಂದು ಸಹಜ ಸ್ಥಿತಿಯತ್ತ ಬರುವಂಥ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಇದರ ಸಮಸ್ಯೆ ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ, ನಿಜವಾಗ್ಲೂ ಕೂಡ ಆ ರೀತಿ ಆತಂಕ ಇದೆಯಾ ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಸಹಜವಾಗಿ ಮಾಲೀಕರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರು ಕೂಡ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಇಷ್ಟು ಸಮಯ ವಿಧ ವಿಧವಾದ ಶುಚಿ ರುಚಿಯಾದ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ತಿಂಡಿ ತಿನಿಸುಗಳನ್ನು ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಸಿಗುತ್ತಿತ್ತು. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲ್ಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಹೀಗಿದ್ದರೂ ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂಥ ತಿಂಡಿ ತಿನಿಸುಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮಲ್ಲಿರುವಂಥ ಮೆನುವನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ತಿಂಡಿ ತಿನಿಸುಗಳನ್ನು ಉಣಬಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ಏನು ಹೇಳೋದು ಮೇಡಮ್, ಈ ಥರ ಪ್ರತಿ ಸಲನೂ ಹಂಗೆ ಆಗ್ತದೆ. ಏನು ಮಾಡೋದು ಅಂತ ಹೇಳೋದು, ಕಮ್ಮಿ ಮಾಡಬೇಕು, ಸರ್ಕಾರ ನೋಡ್ಕೊಬೇಕು. ಗ್ಯಾಸ್ ಪೂರೈಕೆಯೇ ವ್ಯತ್ಯಯ ಆಗಿರೋದು ಸರ್. ಇಷ್ಟು ದಿನ ಆಗದೆ ಇರೋದು ಏನಕ್ಕಾಗುತ್ತೆ ಮೇಡಮ್? ಅದನ್ನು ಅವ್ರು ನೋಡ್ಕೋಬೇಕಾದ್ರೆ ಜವಾಬ್ದಾರಿ ಅವರು ತಾನೆ, ಬೇರೆ ಯಾರು ಮಾಡೋಕ್ಕೆ. ಯುದ್ಧ ಆಗ್ತಿದೆ ಅಂದರೆ ಯುದ್ಧ ಆದಾಗ ಮಾತ್ರ ರೇಟ್ ಆಗೋದು, ಸಿಗದೆ ಇರೋದು ಮಾತ್ರ ಇನ್ಕ್ರೀಸ್ ಆಗುತ್ತೆ. ಬಟ್ ಏನು ನಡೆದಿದಾಗ ಯಾಕೆ ಹಂಗೆ ಆಗಬಾರ್ದು? ಇವಾಗ ಮಾತ್ರ ಹಂಗೆ ಆಗೋದು, ಮುಂದೆ ಮೊದಲೆಲ್ಲ ಯಾಕೆ ಹಂಗೆ ಆಗಬಾರ್ದು ಇತ್ತು? ಅದನ್ನು ಇವ್ರು ನೋಡ್ಬೇಕಾಗಿರೋದು ಇವ್ರ ಜವಾಬ್ದಾರಿಗಳು ಹಿಂಗಿರಬೇಕು. ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಸ್ಟಾಪ್ ಆಗಿದೆ. ಸೊ ಏನು ಹೇಳ್ತೀರಾ? ನೀವು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಡಿಪೆಂಡ್ ಆಗಿದ್ದೀರಾ, ಹೇಗೆ ಸರ್? ಆಫೀಸಿಗೆ ಬರೋರಿಗೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಡಿಪೆಂಡ್ ಆಗಿದೆ ಬ್ರೇಕ್ಫಾಸ್ಟ್ಗೆ. ಮನೆ ದೂರ ಇರೋದ್ರಿಂದ ಆಫೀಸಿಗೆ ಬರ್ತಾ ನಾವು ಇಲ್ಲಿ ಹೋಟೆಲಿಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ, ಮಧ್ಯಾಹ್ನ ಊಟಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಬೇಗ ಇದು ಸಾಲ್ವ್ ಆಗಲಿ ಅನ್ನೋದೇ ನಮ್ಮದು ವಿಶಸ್ಸು. ಸರ್, ಮತ್ತೊಂದು ಕಡೆ ಈಗ ನಾವು ಹೋಟೆಲ್ ಅಂದರೆ ಈಗ ಮನೆಯಲ್ಲಿ ನಾವು ಹೌದು ಆಲ್ಮೋಸ್ಟ್ ಕೆಲವರು ಮನೆ ತಿಂಡಿ ಮಾಡ್ತಾರೆ. ಆದರೆ ಹೋಟೆಲ್ಗೆ ಬಂದಾಗ ತರಹೇವೇರಿಯಾದಂತಹ ತಿಂಡಿಗಳು ನಮಗೆ ಸಿಗುತ್ತೆ. ಯಾಕಂದರೆ ನಾವು ಮನೆಯಲ್ಲಿ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಎಲ್ಲ ಹೋಟೆಲ್ಗಳಲ್ಲಿ ಕೂಡ ಎಣ್ಣೆಯಲ್ಲಿ ಕರಿದ ಐಟಮ್ಸು, ಪೂರಿ ಆಗಿರ್ಬೋದು, ಬಜ್ಜಿ ಬೋಂಡ ಆಗಿರ್ಬೋದು, ಎಲ್ಲದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇದು ಗ್ಯಾಸ್ ಜಾಸ್ತಿ ಎಳೆಯುತ್ತೆ ಅಂತ. ಸೊ ಬರೀ ಇಡ್ಲಿ, ರೈಸ್ ಐಟಮ್ಸ್, ದೋಸೆ, ಯಾಕಂದರೆ ಡಯಟಲ್ಲಿರೋರು ರೈಸನ್ನು ತಿನ್ನಲ್ಲ. ಇದು ಎಷ್ಟು ಮನುಷ್ಯನ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ನೀವು ನೋಡಬೇಕಂದ್ರೆ ನಾನು ಡಯಟಲ್ಲಿರೋದ್ರಿಂದ ನಾನು ರೈಸ್ ಐಟಮ್ ಏನೂ ತಿನ್ನಲ್ಲ. ಬಟ್ ಈಗ ಆಪ್ಷನ್ ಇಲ್ಲ. ಸೊ 1-2 ದಿವಸ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇದೇ ಕಂಟಿನ್ಯೂ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಯಾರು ಕನ್ಸರ್ನ್ಡ್ ಇವರಿರೋದ್ರೆ ಅದನ್ನು ಏನಾದರೂ ಬೇಗ ರಿಸಾಲ್ವ್ ಮಾಡಿದ್ರೆ. ಈಗ ನಿನ್ನೆಯಿಂದ ಈಗ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೆದಿಂದ ನಿನ್ನೆಯಿಂದ ಸಪ್ಲೈ ಇಲ್ಲ ಅಂತ ಹೇಳಿ ಹೇಳಿದ್ರು, ಲಾಸ್ಟ್ ಸ್ಟಾಕ್ ಅಂತ ಹೇಳಿದ. ಈ ಬೆಳಗ್ಗೆ ಫೋನ್ ಮಾಡಿದಾಗ ಸಾರಿ ಸರ್ 15 ಸಂಗತಿ ಕೇಳಕ್ಕೆ ಹೋಗ್ಬೇಡ್ರಿ, 15 ಸಾವಿರ ಕೇಳಕ್ಕೆ ಹೋಗಿ ಸುಮ್ಮನೆ ಹೋಟೆಲ್ ಬಂದ್ ಮಾಡೋ ಮನೆಗೆ ಹೋಗ್ತಾರ ಅವರು, ಅಥವಾ ಏನೋ ಯಾವ್ದು ನಡೀತದೆ. ಬಟ್ ನಮ್ಮ ಹಾಸ್ಟೆಲ್ ಮಕ್ಕಳು ನಾವು ಪ್ರತಿನಿತ್ಯ 2 ಮಕ್ಕಳು ಊಟ ಕೊಡ್ಬೇಕು. ನಾವು ಬೆಳಿಗ್ಗೆ ಇಡ್ಲಿ ತಮ್ಮ ಮೇಲೆ ಇಡ್ಲಿ ಒಳಗೆ ಕೊಡಬೇಕಿತ್ತು. ಸಿಲಿಂಡರ್ ಇಲ್ಲದಕ್ಕೆ ನಾವು ಬರೀ ಇಡ್ಲಿ ಅಂತ ಕೊಟ್ವಿ. ಈ ಚಪಾತಿ ಎಲ್ಲ ಕೊಡಬೇಕು ನೋಡ್ತಾ ಇದ್ದೀವಿ, ಖಾಲಿ ಇಲ್ಲ. ಚಪಾತಿ ಮಾಡೋ ಕೆಲಸ ಮಾಡಿದೆ, ಯಾಕೆ ಒಲಿ ಗ್ಯಾಸ್ ಇಲ್ಲ ಅಂತೆ. ಬರೀ ಪಲಾವ್ ಒಂದೇ ಇದು ಕೂಡ. ಈ ಮಟ್ಟ ಪಲಾವ್ ಕೊಡ್ಬೋದು. ಸಂಜೆಗೆ ಏನೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ, ಮಕ್ಕಳು ಊಟ ಹೆಂಗೆ ಕೊಡ್ಬೇಕು? ಈಗ ಹಾಸ್ಟೆಲ್ ಮಕ್ಕಳು ಊಟ ಪರೀಕ್ಷೆ ಸಮಯ ಇದು, PUC ಪರೀಕ್ಷೆ ನಡೀತಾ ಇದಾವೆ, ಸ್ಕೂಲ್ ಪರೀಕ್ಷೆ ನಡೀತಾ ಇದಾವೆ. ಹುಡುಗ ಊಟ ಏನ್ ಮಾಡ್ಬೇಕು ಪ್ರಶ್ನೆ ಆಗಿದೆ. ಬೇರೆ ಆಪ್ಷನ್ಗಳು ಒಲಿ ಹಚ್ಚಕ್ಕೆ ಆಪ್ಷನ್ ಯಾವುದು ನಮ್ಮಲ್ಲಿ ಇಲ್ಲ ಇಲ್ಲಿ. ಮನೆ ಹತ್ರ ಬದ್ಧ ಇಲ್ಲ. ಇದು ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಮುಂದೆ ಪ್ರಶ್ನೆ ಆದ್ರೆ ಕೂಡಲೇ ಯಾರಾದ್ರೂ ಜಿಲ್ಲಾಡಳಿತ ಆಯ್ತು, ಆಮೇಲೆ ನಮ್ಮ ಸರ್ಕಾರ ಆಯ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬೇಕರಿ ಮಾಲೀಕರಾಗಿರುವಂಥ ಚಂದ್ರಶೇಖರ್ ಶೆಟ್ಟಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ PG ಮಾಲೀಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಮಹೇಂದ್ರ ರಾಜರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಇನ್ನು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಧುಕರ್ ಶೆಟ್ಟಿ ಅವರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಧುಕರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಅಮೆರಿಕ ಇರಾನ್ ನಡುವೆ ನಡೀತಾ ಇರುವಂಥ ಇವತ್ತಿಗೆ 12 ದಿನಕ್ಕೆ ಕಾಲಿಟ್ಟಿದೆ ಇರುವಂಥದ್ದು ಈ ಒಂದು ಯುದ್ಧ, ಇದರ ಎಫೆಕ್ಟ್ ನೇರವಾಗಿ ನಮ್ಮ ಮನೆಯ ಅಡುಗೆಯ ಒಲೆಯನ್ನು ಆರಿಸೋದಕ್ಕೆ ಬಂದಿದೆಯಾ ಅನ್ನುವಂಥ ಒಂದು ಆತಂಕ ಶುರುವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಹೋಟೆಲ್ಗಳಲ್ಲಿ? ಈಗ ತಾವು ಹೇಳಿರೋ ಹಾಗೆ ಏನಾಗಿದೆ ಅಂತ ಹೇಳಿದರೆ, ಅಡುಗೆ ಮನೆಯನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಆಲ್ಮೋಸ್ಟ್ ಬಂದುಬಿಟ್ಟಿದೆ. ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರದಲ್ಲಿ, ನಮ್ಮ ಹೋಟ್ಲ್ ಸಂಘಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರದಲ್ಲಿ ಅಥವಾ ಉದ್ಯಮಿಗಳು ನಮಗೆ ತಿಳಿಸಿರೋ ಪ್ರಕಾರದಲ್ಲಿ ಕನಿಷ್ಠ 10ರಿಂದ 15% ಹೋಟೆಲ್ಗಳು ಇವತ್ತು ಬಂದಾಗಿದೆ. ಬೆಂಗಳೂರಲ್ಲಿ ಹೌದು, ಸ್ಮಾಲ್ ಸೆಗ್ಮೆಂಟ್ ಹೋಟ್ಲುಗಳಿರ್ಬೋದು, ದರ್ಶನಿಗಳಿರ್ಬೋದು, ಕ್ಯಾಂಟೀನ್ಗಳಿರ್ಬೋದು. ಯಾಕೆ ಅಂತ ಹೇಳಿದರೆ ಅವರು ನಿತ್ಯ ಜೀವನವನ್ನು ಅನ್ನದೊಂದಿಗೆ ಕಂಡುಕೊಂಡು ಇವತ್ತು ವ್ಯಾಪಾರ ಮಾಡ್ತಾರೆ. ಅದೇ ವ್ಯಾಪಾರದಲ್ಲಿ ಅದೇ ದುಡ್ಡಿನಲ್ಲಿ ನಾಳೆ ಗ್ಯಾಸನ್ನು ಖರೀದಿ ಮಾಡಬೇಕು ಅಥವಾ ಗ್ರಾಸರಿಯನ್ನು ಖರೀದಿ ಮಾಡಬೇಕು, ತರಕಾರಿಯನ್ನು ಅವರಿಗೆ ಸ್ಟಾಕ್ ಇಟ್ಕೊಳ್ಳುವಷ್ಟು ಸಾಮರ್ಥ್ಯ ಇರುವುದಿಲ್ಲ, ಜಾಗವೂ ಕೂಡ ಇರೋದಿಲ್ಲ. ಹಾಗಾಗಿ ಅಂತಹ ಹೋಟೆಲ್ಗಳು ಈಗ ಆಲ್ಮೋಸ್ಟು 12 ದಿವಸ ಯುದ್ಧ ಆಗಿದೆ ಪ್ರಾರಂಭವಾಗಿ. ಕೆಲವರು ಒಂದು 4-5 ದಿವಸಕ್ಕೆ ಅರೇಂಜ್ ಮಾಡಿ, ಈಗ ನಾವು ಕೂಡ ಬಹುಶಃ ನಾಳೆ ಏನು ಅನ್ನುವಂಥ ಚಿಂತೆಯೂ ಕೂಡ ನಮ್ಮಲ್ಲಿ ಕಾಡಿದೆ. ಸುಮಾರು ಇವತ್ತಿನ ಸಿಚುವೇಶನ್ ನೋಡಿದರೆ ಇವತ್ತು ಕೂಡ ಗ್ಯಾಸ್ ಕೊಟ್ಟಿಲ್ಲ ನಮಗೆ. 10 ಸಿಲಿಂಡರ್ ಅವರಿಗೆ ಕೆಲವು ಕಡೆ 1-2 ಕೊಟ್ಟಿದ್ದಾರೆ, ಇನ್ನು ಕೆಲವು ಕಡೆ ಅವರು ಫೋನೇ ಎತ್ತಾ ಇಲ್ಲ. ಈ ಪರಿಸ್ಥಿತಿಯನ್ನು ಕಂಡಾಗ ಬಹುಶಃ ನಾಳೆ 20 to 30% ಕ್ಲೋಸ್ ಡೌನ್ ಆಗುವ ಸಾಧ್ಯತೆ ಖಂಡಿತವಾಗಿಯೂ ಕೂಡ ಇದೆ. ಇದು ಪಕ್ಕ ಆಗತ್ತೆ. ಯಾಕಂತ ಹೇಳಿದ್ರೆ ನಮಗೆ ನಾವು ಕೂಡ ಸಾರ್ವಜನಿಕರಿಗೆ ಈಗ ಔಷಧ ಎಷ್ಟು ಮುಖ್ಯವೋ ಆಹಾರವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬೇಕಾದಷ್ಟು ಜನ ಪೇಷಂಟ್ಗಳಿದ್ದಾರೆ ಹಾಸ್ಪಿಟ್ಲಲ್ಲಿ, ಅಲ್ಲಿ ಕ್ಯಾಂಟೀನ್ಗಳಿದ್ದಾವೆ. ನೀವು ಟೂರಿಸಮ್ ಅವರು ಬಂದಾಗ ಏರ್ಪೋರ್ಟ್ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ಗಳಿರ್ಬೋದು, ಭಾಳ ದೂರದಿಂದ ಪ್ರಯಾಣ ಮಾಡಿ ಬಂದಿರ್ತಾರೆ. ಒಂದು ಗ್ಲಾಸ್ ನೀರು ಕುಡಿಬೇಕು, ಒಂದು ಅರ್ಧ ಕಾಫಿ ಕುಡಿಬೇಕಂತ ಹೇಳಿದರೆ ಸಿಕ್ಕಿಲ್ಲ ಅಂತ ಹೇಳಿದರೆ ತುಂಬ ಕಷ್ಟವಾಗುತ್ತೆ. ಹಾಗೆಯೇ 60ರಿಂದ 70% ಹೋಟೆಲ್ಲು ಮತ್ತು ಕಾಂಡಿಮೆಂಟ್ಸು ಅಥವಾ ಈ ರೀತಿಯ ಹೊರಗಡೆ ಫುಡ್ಡನ್ನು ಅವಲಂಬಿತ ಜನರೇ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಹಾಗಿರುವಾಗ ನಮಗೆ ಅರ್ಥವಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಗಲಾಟೆ ಆಗಿದೆ, ವರ್ಲ್ಡ್ ವೈಡು ಇದು ಪ್ರಾಬ್ಲಮ್ ಇದೆ ಅಂಥೇಳಿ. ಆದರೂ ಕೂಡ ನಾವು ಸರ್ಕಾರಕ್ಕೆ ಮನವಿಯನ್ನು ಏನು ಮಾಡೋದು ಅಂತ ಹೇಳಿದರೆ, ಈಗ ನಾವು ಏಜೆನ್ಸಿಯವರಿಗೆ, ಗ್ಯಾಸ್ ಏಜೆನ್ಸಿಯವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದರು, ಇಲ್ಲ ನಾವು ಸಿಲಿಂಡ್ರನ್ನ ಕಳಿಸ್ಕೊಟ್ಟಿದ್ದೀವಿ, ಖಾಲಿ ಸಿಲಿಂಡ್ರನ್ನ, ಅಲ್ಲಿ ಭರ್ತಿ ಆಗ್ತಾ ಇಲ್ಲ ಅಂತ ಅವರಿಂದ ಉತ್ತರ ಬರುತ್ತೆ. ಆಮೇಲೆ ಹಾಗಿದ್ರೆ ನಮಗೆ ಸಪ್ಲೈ ಕೊಡಬಾರ್ದು ಅಂತ ಹೇಳಿದಾರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವರಿಂದ. ಬರೀ ಡೊಮೆಸ್ಟಿಕ್ ಮಾತ್ರ ಫಿಲ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಏನಾಗಿದೆ ಅಂತ ಹೇಳಿದರೆ ಭಾಳ ಬೇಸರದ ಸಂಗತಿ, ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದೆ. 1800 ರೂಪಾಯಿ ಇರುವಂತಹ ಗ್ಯಾಸು ನಿನ್ನೆ ಕೂಡ ನಮ್ಮ ಹೋಟ್ಲು ಉದ್ಯಮಿಗಳು ಹೋಟ್ಲ್ ಬಂದ್ ಮಾಡಬಾರ್ದು, ಗ್ರಾಹಕರಿಗೆ ಒಂದಿಷ್ಟು ಸರ್ವಿಸನ್ನು ಕೊಡಬೇಕು, ಅದರ ಜೊತೆಗೆ ಕಾರ್ಮಿಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನೂ ಅನಾಥರಾಗಿ ಮಾಡಬಾರ್ದು ಅನ್ನೋ ಉದ್ದೇಶದೊಂದಿಗೆ 5,200 ರೂಪಾಯಿ ಕೊಟ್ಟು ಗ್ಯಾಸ್ ಸಿಲಿಂಡರ್ನ ತರಿಸ್ಕೊಂಡಿದ್ದಾರೆ. 1,800 ರೂಪಾಯಿ ಇರುವಂಥ ಗ್ಯಾಸು. ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ, ಅಟ್ಲೀಸ್ಟ್ 50% ಆದರೂ ಕೊಡಿ, ನಾವು ನಮ್ಮ ಮೆನುವನ್ನು ಕಡಿತ ಮಾಡ್ತೀವಿ, ನಮ್ಮ ಟೈಮಿಂಗನ್ನು ಕಟ್ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡೋರು 7 ಗಂಟೆಗೋ 8 ಗಂಟೆಗೋ ಮಾಡಿ ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಈ ರೀತಿಯ ಸುಧಾರಣೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಆದರೆ ಏಕಾಏಕಿ ಏನೂ ಕೊಡದೇ ಇದ್ದಾಗ ಕಷ್ಟವಾಗುತ್ತೆ. ನಾವೆಲ್ಲ ಹೋಟೆಲಿಯರ್ಸು ಕೂಡ GST ಪೇಯರ್ಸ್. ನಾವು GST ಪೇ ಮಾಡುವಾಗ ನಮಗೂ ಕೂಡ ಒಂದು ರೆಸ್ಪೆಕ್ಟು ಬೇಕು ಮತ್ತು ಒಂದು ಸ್ಥಿರತೆ ಬೇಕಾಗತ್ತೆ. ಅದನ್ನು ಸರ್ಕಾರದಿಂದಲೇ ಬರಬೇಕಾಗುತ್ತೆ, ಬೇರೆ ಯಾರಿಗೂ ಮಾಡಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಕಳಿಸ್ಕೊಟ್ಟಿದ್ದೀವಿ, ಪೆಟ್ರೋಲಿಯಂ ಮಿನಿಸ್ಟ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ, CM ಅವರಿಗೂ ಕೂಡ, ಸಿದ್ದರಾಮಯ್ಯನವರಿಗೂ ಕೂಡ ನಿನ್ನೆ ತಿಳಿಸಿದ್ದೀವಿ. ಇವತ್ತು 4 ಗಂಟೆಗೆ ಮೀಟಿಂಗನ್ನು ಕರೆದಿದ್ದಾರೆ, ಸೆಕ್ರೆಟರಿ ಅವರೊಟ್ಟಿಗೆ ಮೀಟಿಂಗನ್ನು ಕರೆದಿದ್ದಾರೆ, ಅದಕ್ಕೆ ಅಟೆಂಡ್ ಮಾಡ್ತೀವಿ. ಅಲ್ಲಿ ಏನು ಔಟ್ಪುಟ್ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಈ ಎಲ್ಲವೂ ಕೂಡ ಸುಮಾರು 40ರಿಂದ 50 ಸಾವಿರ ಹೋಟ್ಲ್ಗಳು ಬೆಂಗಳೂರಲ್ಲಿದೆ. ಇದು ಬೆಂಗಳೂರು ಮಾತ್ರ ಅಲ್ಲ, ನಿನ್ನೆ ಕೋಲಾರದಿಂದ ಕಾಲ್ ಮಾಡಿದರು, ಸರ್ ಅಟ್ಲೀಸ್ಟ್ ಒಂದು 50 ಸಿಲಿಂಡರ್ ಗ್ಯಾಸನ್ನು ಕಳಿಸ್ಕೊಡಿ, ನಾವು ಟೆಂಪೋ ಕಳಿಸ್ಕೊಡ್ತೀವಿ, ಅಲ್ಲಾದರೂ ಸಿಗುತ್ತೆ ನೋಡಿ ಅಂತೇಳಿ. ಬಹುಶಃ ಪರಿಸ್ಥಿತಿ ಕಷ್ಟ ಇದೆ. ಚಿಕ್ಕ ಪುಟ್ಟ ಹೋಟ್ಲವರು, ಮಧ್ಯಮ ತರಗತಿಯ ಹೋಟ್ಲವರು ಇವತ್ತು ನಿನ್ನೆ ಅಥವಾ ಒಂದು ವಾರದ ಹಿಂದೆ, ಒಂದು ತಿಂಗಳಿಂದ ಹೋಟ್ಲ್ ಓಪನ್ ಮಾಡ್ಕೊಂಡಿರ್ತಾರೆ, ಒಂದಿಷ್ಟು ಸ್ಟಾಫನ್ನು ಸೆಟ್ ಮಾಡ್ಕೊಂಡಿರ್ತಾರೆ. ಅವರು ಈಗ ಏಕಾಏಕಿಯಾಗಿ ಹೀಗಾದಾಗ ಅವರ EMI ಕಟ್ಟುವವರು ಯಾರು, ಅವರ ಸಾಲ ಕಟ್ಟುವವರು ಯಾರು, ಅವರ ಬಿಲ್ಡಿಂಗ್ ಬಾಡಿಗೆ ಕಟ್ಟುವವರು ಯಾರು, ಇದೆಲ್ಲ ಸಮಸ್ಯೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಕ್ಯಾಟ್ರಿಂಗ್.
ಕ್ಯಾಟ್ರಿಂಗ್ ಆರ್ಡ್ರನ್ನ ನಾವು ತೊಗೊಂಡಿದ್ದೀವಿ. ನಾಡಿದ್ದು ಮದುವೆ ಇದೆ, ಅವರಿಗೆ 2,000 ಜನರಿಗೂ 3,000 ಜನರಿಗೂ ವಿವಿಧ ಪ್ರದೇಶಗಳಲ್ಲಿ ಊಟವನ್ನು ಕೊಡಬೇಕು. ಮದುವೆ ಕಡೆಯವರು ಆಮಂತ್ರಣ ಪತ್ರಿಕೆಯನ್ನು ಹಂಚಿದ್ದಾರೆ, ನೆಂಟರಿಷ್ಟರನ್ನ ಕರೆದಿದ್ದಾರೆ. ಹುಡುಗ ಎಲ್ಲ ದುಬೈಯಲ್ಲಿದ್ದವನು ಕೂಡ ಬಂದು ಕುಳಿತುಕೊಂಡಿದ್ದಾನೆ ಬೆಂಗಳೂರಲ್ಲಿ. ಮದುವೆ ಆಗಬೇಕು, ಎಲ್ಲಿಂದ ಊಟ ಕೊಡ್ತೀರಾ? ಇದು ರಿಯಲ್ ಘಟನೆ, ಇದು ರಿಯಲ್. ಓಕೆ, ನಾವು ಅಡ್ವಾನ್ಸ್ ತಗೊಂಡಿದ್ದೀವಿ. ನಾಳೆ ನಮ್ಮ ಮೈ ಮೇಲೆ ಮಾಡಿದ್ರೆ ಸಪ್ಲೈ ಮಾಡೋಕ್ಕಾಗತ್ತಾ ಹೆಂಗೆ ಮತ್ತೆ? ಅದು ಗೊತ್ತಿಲ್ಲ. ಆಲ್ಟರ್ನೇಟಿವ್ ಈಗ ಕೊಡ್ತಾರೆ ಅನ್ನುವಂಥ ಭಾವನೆಯಲ್ಲಿ ನಾವು ಇದ್ದೀವಿ. ಇಲ್ಲ ಅಂದರೆ ಅದಕ್ಕೆ ಏನು ಆಲ್ಟರ್ನೇಟಿವ್ ಮಾಡಬೇಕು? ಈಗ ಮದುವೆ ಪೋಸ್ಟ್ಪೋನ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಆಪಾದಿತರು ಯಾರಾಗ್ತೀವಿ? ನಾವೇ ಆಗ್ಬಿಡ್ತೀವಿ. ಸರ್ ನಮಗೆ ಗೊತ್ತಿಲ್ಲ, ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ, ನೀವು ಮಾಡಿ ಕೊಡಲೇಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯ ಸಂಕಷ್ಟದಲ್ಲಿ ಇವತ್ತು ಹೋಟ್ಲ್ ಉದ್ಯಮಿಗಳು ಸಿಕ್ಕಾಕೊಂಡಿದ್ದಾರೆ. ಚಿಕ್ಕ ಪುಟ್ಟ, ಈಗ ಇಲ್ಲಿ ಚಂದ್ರು ಅವರಿದ್ದಾರೆ, ಚಿಕ್ಕ ಪುಟ್ಟ ಕಾಂಡಿಮೆಂಟ್ಸ್ ಅವರಿಗೆ ಅಥವಾ ಬೇಕರಿ ಅವರಿಗೆ ದಿವಸ ಒಂದು ಗ್ಯಾಸ್ ತಗೊಂಡು ಒಂದು 5 ಲೀಟ್ರು 10 ಲೀಟ್ರು 20 ಲೀಟ್ರು ಕಾಫಿ ಟೀ ಮಾಡಿಕೊಂಡು ಜೀವನ ಕಳೆಯೋರು. ಸರ್ ಅವರು ಎಲ್ಲಿ ಹೋಗಬೇಕು? ಸರ್ಕಾರ ಅವರಿಗೆ ಒಂದು ಭದ್ರತೆ ಕೊಡಬೇಕಲ್ವ? ಯಾವುದೇ ಸರ್ಕಾರ ಇರಲಿ. ನಾವು ಈಗ ಸಿಚುವೇಶನ್ ನಮ್ಗೆ ಅರ್ಥವಾಗುತ್ತೆ. ಯಾವ ಸರ್ಕಾರವನ್ನು ಕೂಡ ನಾವು ಬ್ಲೇಮ್ ಮಾಡಲಿಕ್ಕೆ ಹೋಗಲ್ಲ, ನಮಗೂ ಅರ್ಥ ಆಗುತ್ತೆ. ನಾವು ಮೊದಲಾಗಿ ಈ ರೀತಿಯ ಅನಿಲದ ಸಮಸ್ಯೆ ಆಗ್ತಾಯಿದೆ, ಇರಾನ್ ಇಸ್ರೇಲ್ ಅಮೇರಿಕದ ವಾರ್ ನಡೀತಾ ಇದೆ ಎಂದು ಗೊತ್ತಾದಾಗ ನಾವು ಕೂಡ ಜಾಗೃತ ಆದ್ವಿ. ಆವಾಗ ಕೂಡ ಡಿಪಾರ್ಟ್ಮೆಂಟಿಗೆ ಕೇಳಿದಾಗ, ಇಲ್ಲಿ IOCಯಲ್ಲಿ ಕೇಳಿದಾಗ ಏನು ಹೆದರುವ ಅವಶ್ಯಕತೆ ಇಲ್ಲ, ಬೇಕಾದಷ್ಟು ಸ್ಟಾಕು 1 ತಿಂಗಳಿಗಾಗುವಷ್ಟು ನಮ್ಮ ಹತ್ರ ಇದೆ ಅಂತ ಹೇಳಿದರು. ಮಾರನೇ ದಿವಸನೇ ಗ್ಯಾಸ್ ಕೊಡೋದನ್ನು ಸ್ಟಾಪ್ ಮಾಡಿದರು. ಕಾಳಸಂತೆಯಲ್ಲಿ ಈಗಲೂ ಕೂಡ 4,000 5,000 6,000 ಡಿಮಾಂಡ್ ಮಾಡಿಬಿಟ್ಟು, ಅದು ಯಾರು ನೇರವಾಗಿ ಏಜೆನ್ಸಿ ಮಾಲೀಕ ಅದರಲ್ಲಿ ಇಲ್ಲ. ಅವರ ಸಪ್ಲೈಯರ್ಸ್ ಹುಡುಗರು ಇರ್ತಾರೆ, CSಲ್ಲೋ ಆಟೋದಲ್ಲೋ ಸಪ್ಲೈ ಮಾಡೋರು. ಅವರು ನಮಗೆ ಕಾಲ್ ಮಾಡಿಬಿಟ್ಟು ನಮ್ಮ ಹುಡುಗರಿಗೆ ಹೇಳ್ತಾರಂತೆ 6,000 ಕೊಡಿ, ಅದು ಅಲ್ಲಿ ಬನ್ನಿ, ಅಲ್ಲಿ ಬಂದು ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗಿ ಅಂತೇಳಿ. ಅಲ್ಲಿ ಸಿಗ್ತದೆ. ಹಾಗಿದ್ರೆ ವಿತರಕರಿಗೂ ನಮ್ಗೆ ಯಾಕೆ ಕೊಡಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ. ಎಸ್, ಮಹೇಂದ್ರ ಸರ್ ಹೇಳಿದರು ಈ LPG ಏಜೆನ್ಸಿಗಳ ಸಿಬ್ಬಂದಿಯ ಒಂದು ಯಾವ ರೀತಿ ಕಾಳಸಂತೆಯಲ್ಲಿ ಹೇಗೆಲ್ಲ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ನಿಮಗೂ ಕೂಡ ಗಮನಕ್ಕೆ ಬಂದಿದೆ. ಆ ರೀತಿ ಸರಿಯಾದ ಸಮಯ ಅನ್ನೋ ಕಾರಣಕ್ಕೆ, ಅಂದರೆ ಸುಮ್ಮನೆ ನಮ್ಮಲ್ಲಿ ಸಿಲಿಂಡರ್ ಇಲ್ಲ, ಖಾಲಿ ಇಲ್ಲ, ಇಷ್ಟು ರೇಟ್ ಇದೆ, ಬೇಕಿದ್ರೆ ತಗೊಂಡು ಹೋಗಿ, ಆ ರೀತಿಯ ವರ್ತನೆ ಖಂಡಿತವಾಗ್ಲೂ ನನಗೂ ಅನುಭವ ಆಗಿದೆ. ನಾನು ಬೇರೆ ಕಡೆಯಿಂದ ಕೇಳಿದಂಥದ್ದಲ್ಲ, ನನಗೆ ಸ್ವತಃ ಅನುಭವ ಆಗಿದೆ. ಇವತ್ತು ದಿನ ಬೆಳಗ್ಗೆ ನಾನು ಕಾಲ್ ಮಾಡಿದಾಗ, ನಮ್ಮ ಸಪ್ಲೈಯರ್ಗೆ ಕಾಲ್ ಮಾಡಿದಾಗ, ಸರ್ ಸಿಗ್ತಾಯಿಲ್ಲ, 3 ದಿನದಿಂದ ನಾನು ಪ್ರಯತ್ನ ಪಡ್ತಾಯಿದ್ದೀನಿ, ಸಿಗ್ತಾಯಿಲ್ಲ, ಬೇರೆ ಎಲ್ಲೋ ಒಂದು ಪ್ರದೇಶದಲ್ಲಿದೆ, ನೀವು ಹೇಳಿದ್ರೆ ಈ ರೇಟ್ ಆಗುತ್ತೆ, ಆ ರೇಟಿಗೆ ನೀವು ಒಪ್ಕೊಂಡ್ರೆ ಬೇಕಾದ್ರೆ ತರಿಸ್ಕೊಡ್ತೀನಿ, ನಾನು ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಕೂಡ ಖಂಡಿತವಾಗ್ಲೂ ನಾನು ಇವಾಗಲೇ ಕೊಡ್ತೀನಿ ಅಂತ ಹೇಳಿಕ್ಕೆ ಬರಲ್ಲ, ಸಂಜೆ ಒಳಗೆ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಬಟ್ ಈ ಪ್ರೈಸ್ ಆಗುತ್ತೆ ಅಂತ ಹೇಳ್ತಾರೆ, 4,500 5,000 ರೂಪಾಯಿ ಆ ರೀತಿ ಹೇಳ್ತಾರೆ. ಸೊ ನಾವೀಗ ಏನು ಈ ಪರಿಸ್ಥಿತಿಲಿ ತಗೊಳ್ಳೇಬೇಕು, ನಮಗೆ ಬೇರೆ ಮಾರ್ಗ ಇಲ್ಲ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ PG ಗ್ರಾಹಕರು ಏನಿರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ, ಕಾಲೇಜ್ಗೆ ಹೋಗೋರು ಇರ್ತಾರೆ, ಈ ರೀತಿ ಸಾಕಷ್ಟು ಬೇರೆ ಬೇರೆ ಉದ್ಯೋಗದಲ್ಲಿರ್ತಾರೆ. ಅವರಿಗೆ ಸಮಯಕ್ಕೆ ನಾವು ಕೊಡಲಿಲ್ಲ ಅಂತಂದರೆ ಎಲ್ಲ ಒಂದು ವ್ಯತ್ಯಯ ಆಗುತ್ತೆ. ಡ್ಯೂಟಿಗೆ ಹೋಗುವಂಥದ್ದಾಗ್ಬೋದು, ಕಾಲೇಜಿಗೆ ಹೋಗುವಂಥದ್ದಾಗ್ಬೋದು, ಎಕ್ಸಾಮ್ ಬರೆಯೋಕ್ಕೆ ಹೋಗುವಂಥದ್ದಾಗ್ಬೋದು, ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಪ್ಲಸ್ ಮೇಯ್ನ್ಲಿ ನಾವು ಅದು ಫುಡ್ ಕೊಡೋದು ಒಂದೇ ಅಲ್ಲ, ಟೈಮ್ಗೂ ಕೊಡಬೇಕು ನಾವು. ನಮ್ಮ ಪರಿಸ್ಥಿತಿ ಅದು. ಇನ್ನು ಮೇಯ್ನಾಗಿ ನಮಗೆ 60 to 70% ಬಿಲ್ಡಿಂಗ್ ಬಾಡಿಗೆ ಬರುತ್ತೆ. ಇವರೇನೋ ಖಾಲಿ ಮಾಡ್ಕೊಂಡು ಹೋದರೆ ನಾವು ಬಿಲ್ಡಿಂಗ್ ಬಾಡಿಗೆ ಕಟ್ಟಲಿಕ್ಕಾಗಲ್ಲ. ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಕೊಡ್ತಾರಿಲ್ಲ ಅಂತೇಳ್ಬಿಟ್ಟು ಎಂಪ್ಲಾಯೀಸ್ಗೂ ಡೌಟ್ ಬರುತ್ತೆ. ಆ ಎಂಪ್ಲಾಯೀಸ್ ಕೂಡ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ಇದು ಎಸೆನ್ಷಿಯಲ್ ವಿಚಾರ, ಇದು ಗ್ಯಾಸ್ ಅನ್ನೋದು ಎಸೆನ್ಷಿಯಲ್ ವಿಚಾರ. ಈವನ್ ಕೊರೋನಾ ಟೈಮಲ್ಲಿ ಕೂಡ ನಮಗೆ ಸಮಸ್ಯೆ ಆಗಿಲ್ಲ. ಈಗ ಯುದ್ಧದ ಸಮಯದಲ್ಲಿ ಸರ್ಕಾರ ಇದಾಗ್ತಾ ಇದೆ ಅಂದ ತಕ್ಷಣ ಸ್ವಲ್ಪ ಅಲರ್ಟ್ ಆಗಿ, ಎಲ್ಲಿ ನಡೀತಾ ಇರುವಂಥ ಯುದ್ಧ ಎಲ್ಲಿಂದ ಎಲ್ಲಿ ಎಫೆಕ್ಟ್, ಹೌದು, ಇರಾನಲ್ಲಿ ಆಗ್ತಾ ಇರುವಂಥ ಯುದ್ಧ, ಅಮೆರಿಕದ ನಡೀತಿರೋ ಯುದ್ಧ, ಬೆಂಗಳೂರಿನಲ್ಲಿ ಅದರ ಎಫೆಕ್ಟ್ ಇಡ್ತಾ ಇದೆ. ಹೌದು, ನಾವು ಅಂದ್ಕೊಂಡು ಎಲ್ಲೋ ಯುದ್ಧ ಆಗ್ತಿದೆ, ನಮಗೇನು ಆಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸೇಫ್ ಅಂತ ಕೂತ್ಕೊಂಡಿರ್ತೀವಿ, ಯೋಚನೆ ಮಾಡಿದ್ದೀರಾ? ಯಾವುದೆಲ್ಲ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅನ್ನೋದು ಈಗ ಗೊತ್ತಾಗ್ತದೆ. ಹೌದು, ನಮಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ ನಮ್ಮ ಉದ್ಯಮಕ್ಕೆ. ನಾನು ಹೇಳಿದಾಗೆ ಮೇಯ್ನ್ಲಿ 60% ಬಿಲ್ಡಿಂಗ್ನ ಬಾಡಿಗೆ ಹೋಗುತ್ತೆ. ಸೊ ಅಲ್ಲಿ ಗ್ರಾಹಕರು ಖಾಲಿ ಮಾಡ್ಕೊಂಡು ಮನೆಗೆ ಹೋದ್ರು ಅಥವಾ ಬೇರೆ ಕಡೆಗೆ ಹೋದ್ರು, ಇನ್ನೊಂದು ಮಾಡ್ಕೊಂಡು ಹೋದ್ರು ಅಂತಂದರೆ ನೇರವಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಇದು ಕೇವಲ 10 ದಿನ 15 ದಿನದ ತೊಂದರೆಯಿಂದನೇ ವರ್ಷಾನುಗಟ್ಟಲೆ ಅದರಿಂದ ಸಮಸ್ಯೆ ಪಡಬೇಕಾಗುತ್ತೆ. ಸೊ ಈ ರೀತಿ ಸಮಸ್ಯೆಗಳಾಗ್ತಾಯಿದೆ ನಮಗೆ. ನಾನು ಹೇಳೋದು ಅತ್ಯಂತ ಎಸೆನ್ಷಿಯಲ್ ವಿಚಾರ ಗ್ಯಾಸ್ ಅನ್ನೋದು. ಬೇರೆ ಹೇಳ್ಬೋದು, ನೀವು ಹೇಳಿದಾಗೆ ನಾವು ಇಂಡಕ್ಷನ್ ಸ್ಟವ್ವು ಅಥವಾ ಬೇರೆ ಬೇರೆ ವಿಧಾನಗಳನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕಾಗಲ್ಲ. ಈಗ ಇಂಡಕ್ಷನ್ ಸ್ಟವ್ನಲ್ಲಿ 4 ರಿಂದ 5 ಜನಕ್ಕೋ ಅಥವಾ 10 ಜನಕ್ಕೋ ಮಾಡಲಿಕ್ಕಾಗುತ್ತೆ. ಅದು ಕೂಡ ಟೆಂಪ್ರವರಿ, ಅದು ಕೂಡ ಆ ಟೈಮ್ಗೆ ಆಗೋದಿಲ್ಲ. ಈ ಗ್ಯಾಸ್ನಲ್ಲಿ ಮಾಡುವಂಥ ಸ್ಪೀಡ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಇಂಡಕ್ಷನ್ ಸ್ಟವ್ನಲ್ಲಿ. ಕಟ್ಟಿಗೆ ವಿಚಾರ ಅಂತ ಹೇಳ್ತೀರಾ, ಕಟ್ಟಿಗೆ ವಿಚಾರನೂ ಅಷ್ಟೇ, ಅದು ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಆಗದೆ ಇರೋದು ಪೊಲ್ಯೂಷನ್ ಹಳ್ಳಿ ಕಡೆಯಲ್ಲಿ ಓಕೆ ಆಗ್ಬೋದು, ಇಲ್ಲಿ ಓಪನ್ ಸ್ಪೇಸಸ್ ಹೋಟೆಲ್ಗಳಲ್ಲಿ ಹೆಂಗೆ ಸಾಧ್ಯನೇ ಇಲ್ಲ. ಹೋಗಿ
ಈ ರೀತಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ನಾವು ಕೂಡ ಒಂದು ದಿನ ಹೆಚ್ಚಿಗೆ ಕೊಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಮೆನುವನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು. ಇವಾಗ ಚಪಾತೀಸು, ದೋಸೆ, ಪೂರಿ ಇದೆಲ್ಲ ಏನಾಗುತ್ತೆ, ಗ್ಯಾಸ್ ಯಾವುದಕ್ಕೆಲ್ಲ ಹೆಚ್ಚಿಗೆ ಬಳಕೆ ಆಗುತ್ತೆ ಅದನ್ನು ಕಡಿಮೆ ಮಾಡಿ ಯಾವುದಕ್ಕೆ ಕಡಿಮೆ ಗ್ಯಾಸ್ನಲ್ಲಿ ಮಾಡ್ಬೋದಂಥ ವಸ್ತುಗಳನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಕೂಡ ತಾತ್ಕಾಲಿಕ 1 ದಿನ 2 ದಿನ ಮಾಡ್ಬೋದು ಅಷ್ಟೇ. ಬಟ್ ಈ ವಿಚಾರ ಗ್ಯಾಸ್ ಅನ್ನೋದು ನಾವು ತಿಂಗಳಾನುಗಟ್ಟಲೆ ಸ್ಟಾಕ್ ಮಾಡೋಂಥದ್ದಲ್ಲ, ನಾವು ಪ್ರತಿದಿನ ತಗೊಳ್ಳೋಂಥದ್ದೇ ಗ್ಯಾಸ್ನ. ಪ್ರತಿದಿನ ನಾವು 1 ತಿಂಗಳಿಗೆ ಆಗೋಷ್ಟು ಗ್ಯಾಸ್ ರೇಷನ್ ತೊಗೊಂಡು ಸ್ಟಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಸೊ ಅದು ಎಕ್ಸ್ಪ್ಲೋಸಿವ್ ವಿಚಾರ ಅದು. ಹೌದೌದು. ಎಸ್ ಚಂದ್ರಶೇಖರ್ ಸರ್, ಈಗ ಸಹಜವಾಗಿ ಎಲ್ಲರಿಗೂ ಕೂಡ ಇದರ ಎಫೆಕ್ಟ್ ಅಂತೂ ಆಗ್ತಾ ಇದೆ. ಅಂದರೆ ಒಂದು ದಿನದ ಒಂದು ಆದಾಯದ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಸಣ್ಣ ಪುಟ್ಟ ಅಂಗಡಿಗಳು, ಬೇಕರಿ ಮಾಲೀಕರು ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಇಟ್ಕೊಂಡು. ಬಟ್ ಅಂಥವ್ರಿಗೆ ನಾನು ಬೆಳಗ್ಗೆ ಬಂದಾಗ ಆಫೀಸ್ಗೆ ಬರೋ ಮುಂಚೆನೇ ಒಬ್ಬರ ಹತ್ರ ಮಾತಾಡ್ತೀನಿ, ನಾನು ಬೇಕರಿ ಮಾಲೀಕರ ಹತ್ರ ಮಾತಾಡ್ತಿದ್ದೆ. ಅವರಿಗೂ ಗ್ಯಾಸ್ ಕೊಡೋಕ್ಕೂ ಆಗ್ತಾ ಇಲ್ಲ, ವಿಪರೀತವಾಗಿ ರೇಟ್ ಹೇಳ್ತಾ ಇದೆ, ಇವತ್ತಿಲ್ಲ ಅಂದರೆ ಬಿಸ್ನೆಸ್ಸೇ ಇಲ್ಲ ಅಂಥೇಳಿ. ಸೊ ಅದರ ಎಫೆಕ್ಟು ನಿಮಗೂ ಕೂಡ ತಡ್ತಾ ಇದೆ. ಹೌದು ಸರ್, ಇವಾಗ ಮಧುಕರ್ ಶೆಟ್ಟರು ಹೇಳ್ದಂಗೆ, ಮಧುಕರ್ ಶೆಟ್ಟರು ಸಾರು ತುಂಬ ದೊಡ್ಡ ಹೋಟ್ಲ್ ಉದ್ಯಮಿಗಳು, ಇವರು ಪಿ ಜಿ ಅವರು. ಯಾಕಂದರೆ ಮಧುಕರ್ ಶೆಟ್ಟರು ಸಾರು ಒಂದು ಆಶೀರ್ವಾದದಲ್ಲಿ ನಮ್ಮಂಥ ಹುಡುಗರು ಯುವಕರು ಇವಾಗ ಮದುವೆ ಆದಮೇಲೆ, ಮದುವೆಗಿಂತ ಮೊದಲು ಅವರಂಥ ಹೋಟ್ಲುಗಳು ಕೆಲಸ ಮಾಡ್ತಿದ್ವಿ ನಾವು. ಅದಾದಮೇಲೆ ನಾವೇ ಸ್ವಂತ ಜೀವನವನ್ನು ಕಟ್ಕೊಳ್ಬೇಕಂತೇಳಿ ಒಂದು ಸಣ್ಣ ಚಿಕ್ಕದ ಕ್ಯಾಂಡಿಮೆಂಟ್ಸ್ ಬೇಕರಿ ಥರ ಮಾಡ್ಕೊಂಡು ಬರೀ ಟೀ, ಬಾದಾಮಿ ಹಾಲು, ಕಾಫಿ, ಶುಂಠಿ ಕಾಫಿ, ಲೆಮನ್ ಟೀ ಆ ಥರ ನಡೀತದೆ ನಮ್ಮದು. ಬೇರೆ ಟಿಫನ್ ಏನಿರಲ್ಲ. ಅದರಲ್ಲೇ ಕೂಡ ನಮಗೆ ಈಗ 1860 ರೂಪಾಯಿ ಇತ್ತು ಗ್ಯಾಸು, ಕಮರ್ಷಿಯಲ್ ಗ್ಯಾಸು. ಇವಾಗ 115 ರೂಪಾಯಿ ಜಾಸ್ತಿ ಆಗಿದೆ. ಅದೇ ಹೇಳ್ದಂಗೆ ಮಧುಕರ್ ಶೆಟ್ಟರು ಹೇಳ್ದಂಗೆ ಅವ್ರನ್ನ ಕೇಳಿದ್ರೆ, ಆಟೋದವ್ರಿಗೆ ಕೇಳಿದ್ರೆ, ಸರ್ ಗ್ಯಾಸ್ ಕೊಡಿ, ನಾವೇನು ಮಾಡಬೇಕು ಅಂದರೆ, ಸರ್ ಹೋಟ್ಲಿಗೆ ಕೊಡೋಕ್ಕಾಗ್ತಾಯಿಲ್ಲ, ನಮ್ಗೆ 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಕೊಡೋಕೆ ನಾನ್ ವೆಜ್ ಹೋಟ್ಲವ್ರು ರೆಡಿ ಇದ್ದಾರೆ. 10,000 ರೂಪಾಯಿ ಕೊಡೋಕೆ ಕಬಾಬ್ ಅಂಗಡಿಯವರು ಇನ್ನೊಬ್ರು ಮತ್ತೊಬ್ರು 10,000 ರೂಪಾಯಿ ಕೊಡ್ತಾರೆ. ನೀವೀಗ ನಿಮ್ಗೆ ನಾನು ಹೇಗೆ ಕೊಡಲಿ? ಮಾಮೂಲಿ ಗ್ಯಾಸ್ ಹಾಕೊಳ್ಳಿ ಅಂತಾರೆ. ಮಾಮೂಲಿ ಗ್ಯಾಸ್ ಹಾಕೊಂಡ್ರೆ BBMP ಅವರು 5,000 ರೂಪಾಯಿ ನಮ್ಗೆ ಫೈನ್ ಹಾಕ್ತಾರೆ. ನಾವು ಯಾವ ಥರ ಅದನ್ನ ಇದು ಮಾಡಬೇಕು? ಅದಕ್ಕೋಸ್ಕರವಾಗಿ ನಮ್ಮಂಥವ್ರು ಜೀವನ ಕಟ್ಕೊಂಡವ್ರು ನಾವು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ನೋಡ್ಕೊಳ್ಬೇಕು, ಮತ್ತು ತುಂಬ ತೊಂದರೆಗಳಿದೆ ನಮಗೆ. ಮನೇಲಿ ಅಪ್ಪ ಅಮ್ಮಂಗೆ ಹುಷಾರಿರೋದಿಲ್ಲ ಅಂಥವ್ರು ಏನೋ ಒಂದು ಮಧುಕರ್ ಶೆಟ್ಟರು ಅಂಥವ್ರು ಇಂಥವ್ರು ಒಂದು ಜೀವನ ಕಟ್ಕೊಟ್ಟಾಗ ನಾವು ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಇದ್ರ ಬಗ್ಗೆ ವಿಶ್ವಸಂಸ್ಥೆ ಆಗಲಿ, ದೊಡ್ಡ ಇಂಥ ಮಧುಕರ್ ಶೆಟ್ಟರು ಅಂತ ಸಂಘಟನೆಗಳಾಗಲಿ ಒಂದು ಸರ್ಕಾರದ ಗಮನಕ್ಕೆ ತಂದು ನಮ್ಮಂಥ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ತಮ್ಮಂಥ ಚಾನಲ್ ಮೂಲಕ ಒಂದು ಹೆಲ್ಪ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಹೇಗೆ ಅಂದರೆ ಬದುಕನ್ನು ನಡೆಸ್ಕೊಳ್ಳೋದು ಹೇಗೆ? ಇದ್ದಕ್ಕಿದ್ದಾಗೆ ಒಂದು ಬೇಕರಿ ಮಾಲೀಕರಿಗೆ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಸಪ್ಲೈ ಆಗಲ್ಲ. ನೀವು ಹೇಳ್ದಂಗೆ ಬೇರೆಯವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂಥೇಳಿ. ಹಾಗಾದರೆ ನಿಮ್ಮ ಜೀವನ ಏನು ಅಂತ? ಅದೇ ಈಗ ತೊಂದರೆ ಆಗ್ತಿರೋದು. 15-20 ದಿವಸಕ್ಕೆ ಈ ಥರ ಆಗಿಬಿಟ್ರೆ, ಇನ್ನು 2-3 ತಿಂಗಳು ಇದೇ ಥರ ಆಗಿಬಿಟ್ರೆ ನಾವೆಲ್ಲ ಮನೇಲಿ ಕೂತ್ಕೊಂಡ್ರೆ ನಮ್ಮ ಜೀವನ ಮಾಡೋದು ಹೇಗೆ? ಮಕ್ಕಳಿಗೆ ನಾವು ಕಾಲೇಜ್ ಕಳಿಸೋದಂಗೆ, ಊಟ ಮಾಡೋದಂಗೆ? ನಮಗೆ ಬೇರೆ ಜೀವನನೇ ಇಲ್ವಲ್ಲ. ಈಗ ಹೋಟ್ಲಿಗೆ ಕೆಲಸಕ್ಕೆ ಹೋಗೋಣ, ಮಧುಕರ್ ಶೆಟ್ಟರು ನಮ್ಮ ಹತ್ರ ಸ್ಟಾಪ್ ಇದ್ದಾರಪ್ಪ, ಗ್ಯಾಸ್ ಇಲ್ಲ, ನಾನೇ ಹೋಟ್ಲ್ ಬಂದ್ ಮಾಡಿದ್ದೀನಿ ಅಂತಾರೆ. ಈಗ ನಾವೇನು ಮಾಡೋಣ ಹೇಳಿ? ನೀವೇ ಚಾನಲ್ ಅವರೇ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಏನೋ ಒಂದು ನಮ್ಮಂಥವ್ರಿಗೆ ದಾರಿ ತೋರಿಸ್ಬೇಕು. ಮಧುಕರ್ ಸರ್, ಈಗ ಪ್ರಮುಖವಾಗಿ ನೀವು ಹೇಳಿದ್ರಿ 1,800 ಇರುವಂಥ ಗ್ಯಾಸ್ನ ಬೆಲೆ ಈಗ 5,000 ದಾಟಿದೆ, ಏನು ಮಾಡಬೇಕು ಅಂತೇಳಿ. ಸೊ ಅದರ ಎಫೆಕ್ಟ್ ಸಹಜವಾಗಿ ಮಾಲೀಕರಿಗಂತೂ, ಹೋಟೆಲ್ ಮಾಲೀಕರಿಗೆ ಅಂತೂ ತಡ್ತಾ ಇದೆ. ಆದರೆ ಗ್ರಾಹಕರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಅಂದರೆ ನೀವು ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಲಿಕ್ಕೆ ಮುಂದಾಗ್ತೀರಾ ಅಥವಾ ಹೇಗೆ? ಗ್ರಾಹಕರು ಏನು ಮಾಡಬೇಕು, ಹೇಗೆ ನಿಮ್ಮ ಪ್ಲಾನ್ ಏನು ಅಂತೇಳಿ? ಈಗ ನೀವು ವಿಪರೀತವಾಗಿ ರೇಟ್ ಜಾಸ್ತಿ ಕೊಟ್ಟಾದ ನಂತರ ಬಟ್ ಅದೇ ರೇಟಿಗೆ ಗ್ರಾಹಕರಿಗೆ ನೀಡ್ತೀರಾ ಅಥವಾ ಹೇಗೆ ಅಂತ ನಿಮ್ಮ ಮುಂದಿನ ಪ್ಲಾನ್ ಏನು? ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಹೋಟ್ಲು ಉದ್ಯಮ ಫಸ್ಟಿಗೆ ನಡಿಬೇಕು. ಗ್ರಾಹಕರ ಮೇಲೆ ಬರೆ ಹಾಕುವಂಥದ್ದು ನಮ್ಮ ಸ್ವಭಾವ ಖಂಡಿತ ಅಲ್ಲ. ಅವರಿಗೆ ಕೈಗೆಟಕುವ ದರದಲ್ಲಿ ಶುಚಿರುಚಿಯಾದಂಥ ಆಹಾರವನ್ನು ಕೊಡುವಂಥ ಧರ್ಮವನ್ನು ನಾವು ಇಟ್ಕೊಂಡು ಬಂದವು. ಹಾಗಾಗಿ ಹೋಟ್ಲು ನಡೀತಾ ಇದೆ ಇಲ್ಲಿವರೆಗೂ ಕೂಡ. ಈಗ ತಮ್ಮ ಚಾನಲ್ಗೆ TRP ಎಷ್ಟು ಮುಖ್ಯವೋ, ನಮಗೂ ಕೂಡ ಬ್ರ್ಯಾಂಡು, ಆ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಮಾತ್ರ ಕಸ್ಟಮರ್ ಬರ್ತಾರೆ. ಇವತ್ತು ಯುದ್ಧದ ಭೀತಿಯಿಂದಾಗಿ ಅಥವಾ ಯುದ್ಧದ ಎಫೆಕ್ಟ್ನಿಂದಾಗಿ ನಾವು 5,000 ಕೊಟ್ಟು ಸಿಲಿಂಡರ್ನ ಪರ್ಚೇಸ್ ಮಾಡಿದ್ದೀವಿ ಅಂಥೇಳಿ ಬಹುಶಃ 70 ರೂಪಾಯಿ ಇರೋ ದೋಸೆನ 200 ರೂಪಾಯಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಮಗೂ ಕೂಡ ಒಂದು ಮಾನವತೆ ಇದೆ, ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇದೆ. ಯಾಕಂದರೆ ನಾನು ಯಾಕೆ ಕೇಳಿದರೆ ಜನರಿಗೆ ಆತಂಕ ಇದೆ ಸರ್. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂದರೆ ಟೀಯಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಮೇಲೆ ಮತ್ತೆ ಏರಿಕೆ ಆಗುತ್ತೆ. ಜನ ಬದುಕೋದು ಬೇಡವಾ ಅನ್ನುವಂಥ ಪ್ರಶ್ನೆ, ಬದುಕಬೇಕಾ ಬೇಡವಾ, ಏನಾಗ್ತಾ ಇದೆ ಅಂತ. ಹೌದು, ಖಂಡಿತವಾಗಿಯೂ ಏನಾಗುತ್ತೆ ಅಂತ ಹೇಳಿದರೆ ನಾವೀಗ ಜಾಸ್ತಿ ಮಾಡ್ಬೋದು, ಯಾರೂ ಕೂಡ ಅದಕ್ಕೆ ಒಬ್ಜೆಕ್ಷನ್ ಮಾಡಲಿಕ್ಕಿಲ್ಲ. ರೀಸನ್ ಇದೆ, ನಾವು ಹೇಳ್ಬೋದು. ನೋಡಿ 1,800 ರೂಪಾಯಿ ಗ್ಯಾಸಿಗೆ 5,000 ಕೊಟ್ಟು ತರ್ತಾ ಇದ್ದೀವಿ, ನಮಗೆ ಕೊಡಲಿಕ್ಕೆ ಆಗಲ್ಲ, ನಮಗೆ ಅನಿವಾರ್ಯವಾಗಿ ನಾವು ಜಾಸ್ತಿ ಮಾಡಲೇಬೇಕಾಗತ್ತೆ ಅಂಥೇಳಿ. ಬಟ್ ನಮ್ಮಲ್ಲಿ ಒಂದು ಯೋಚನೆ ಏನಂತ ಹೇಳಿದರೆ, ಬಹುಶಃ ಇದು ಕಂಟಿನ್ಯೂಸ್ ಆಗಿರಲಿಕ್ಕಿಲ್ಲ, ಕ್ಷಣಿಕವಾಗಿ ಒಂದು 10 ದಿವಸನೋ 20 ದಿವಸನೋ ಇರ್ಬೋದು, ಆಮೇಲೆ ಯಥಾಸ್ಥಿತಿಗೆ ಬರ್ಬೋದು. ಆವಾಗ ಮತ್ತೆ ನಾವು ಈಗ ರೇಟ್ ಜಾಸ್ತಿ ಮಾಡಿ ಜನರಿಗೂ ಕೂಡ ಅದು ಒಂಥರ ನಾವು ದರೋಡೆ ಮಾಡಿದಾಗ ಆಗುತ್ತೆ. ಅವ್ರ ಮನಸ್ಸಲ್ಲಿ ಹಾಗೆ ಬರುತ್ತೆ, ಏನಪ್ಪ ಹೀಗೆ ಮಾಡ್ತಾಯಿದ್ರಿ.
ಬಹುಶಃ 1-2 ತಿಂಗಳ ಕಾಲ ನಮಗೆ ಲಾಸ್ ಆಗುತ್ತೆ, ಖಂಡಿತವಾಗಿಯೂ ಕೂಡ ಲಾಸಲ್ಲೇ ನಡೀತಾ ಇದೆ. ಇವತ್ತು ಯಾರು ಹೋಟ್ಲು ಓಪನ್ ಇಟ್ಟಿದ್ದಾರೆ, ಯಾವ ಸಂಸ್ಥೆ ಓಪನ್ ಇದೆ, ಅವರೆಲ್ಲರೂ ಕೂಡ ಮೊನ್ನೆಯಿಂದ ಅಂಡರ್ ಲಾಸಲ್ಲಿ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನಮಗೆ ಮೇಜರ್ ಖರ್ಚು ಬರುವಂಥದ್ದು ಗ್ಯಾಸುದು, ಕನ್ಸಂಪ್ಷನ್ ಕಾಸ್ಟ್ ಜಾಸ್ತಿ ಬರುವಂಥದ್ದೇ ಗ್ಯಾಸುದು. ಆಲ್ಮೋಸ್ಟ್ 1/3 ಗ್ಯಾಸ್ ಕನ್ಸಂಪ್ಷನ್ ನಮಗೆ ಬರುತ್ತೆ. ಆದರೂ ಕೂಡ ಖರ್ಚು ಅಷ್ಟು ಜಾಸ್ತಿ ಆದರೂ ಕೂಡ ಅದನ್ನು ಹೇಗೋ ಬೇರೆ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅದು ಕಡಿಮೆ ಆದಾಗ ಸಮತೋಲನ ಮಾಡ್ಕೊಳ್ಬೋದು ಅನ್ನೋ ದೃಷ್ಟಿಯಲ್ಲಿ ಯಾವ ಹೋಟೆಲಿಯೂ ಕೂಡ ಬೆಲೆ ಏರಿಸುವಂತಹ ಪ್ರಶ್ನೆಗೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಇದು ಸ್ವಲ್ಪ ದಿನದಲ್ಲಿ ಕಡಿಮೆ ಆಗ್ಬೋದು ಅಂಥೇಳಿ. ಬಹುಶಃ ಆಗದೇ ಇದ್ದರೆ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಬೆಲೆ ಏರಿಕೆಯೂ ಆಗ್ಬೋದು. ಅದೇ ಪ್ರಕಾರದಲ್ಲಿ ಕೆಲವು ಹೋಟ್ಲುಗಳು ಬಂದು ಕೂಡ ಆಗ್ತವೆ. ಈಗಾಗಲೇ 10-15% ಬಂದಾಗಿದೆ. ಕೆಲವರು ಇವತ್ತು ಸಂಜೆ 4 ಗಂಟೆವರೆಗೆ ಮಾತ್ರ ಓಪನ್ ಇಡ್ತೀವಿ, ಆಮೇಲೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆಯಿಂದ ಪರ್ಮನೆಂಟ್ ಆಗಿ ಅವ್ರದ್ದು ಕ್ಲೋಸ್ ಆಗುತ್ತೆ. ಈಗ ಕೆಲವು ಗ್ರೂಪ್ ಅವ್ರಿಗೆ ಏನಾಗುತ್ತೆ, 15 ದಿವಸ 50 ಸಿಲಿಂಡ್ರು, 100 ಸಿಲಿಂಡ್ರು, 200 ಸಿಲಿಂಡ್ರು, 300 ಸಿಲಿಂಡ್ರ್ ಗ್ಯಾಸ್ ತೊಗೊಳ್ಳೋರಿಗೆ ಆ ವಿತರಕರು ಸ್ವಲ್ಪ ಭಾಗವಾದರೂ ಕೊಡ್ತಾ ಇದ್ದಾರೆ. ಅದೇ ಚಿಕ್ಕಪುಟ್ಟ ಈಗ ಚಂದ್ರ ಅವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಅಥವಾ ಚಿಕ್ಕಪುಟ್ಟ ದರ್ಶಿನಿ ಕ್ಯಾಂಟೀನು ಅವರು ದಿವಸ 1 ಗ್ಯಾಸು 2 ಗ್ಯಾಸ್ ಹಾಕೊಂಡ್ರೆ ಕಡೆಗಣಿಸಿದ್ದಾರೆ. ಅವರ ಫೋನ್ ಕೂಡ ಎತ್ತಾ ಇಲ್ಲ. ನಾವು ಕೇಳ್ತೀವಿ, ಯಾಕೆ ನೀವು ಕೊಡಲ್ಲ, ಇಷ್ಟು ವರ್ಷದಿಂದ ನೀವು ನಮಗೆ ಸರ್ವಿಸ್ ಕೊಟ್ಟವರು, ನೀವು ಬೇರೆ ಕಡೆ ನಾವೀಗ ಎಲ್ಲಿ ತೊಗೊಳ್ಲಿಕ್ಕಾಗತ್ತೆ ಅಂತೇಳಿ ಹೇಳಿ ಅವರು ನಮಗೆ ಬಹುಶಃ ಒಂದು ದಿವಸಕ್ಕೆ 1,000 ಕರೆ ಬರುತ್ತೆ. ಸರ್ ಹೀಗಾಗಿದೆ, ಹೋಟ್ಲವ್ರದ್ದು ಹೀಗಿದೆ, ಏನು ಮಾಡ್ಬೇಕು ಹೇಳಿ, ಏನಾದರೂ ಸೋರ್ಸ್ ಹುಡುಕೊಡಿ ಅಂತ. ಸಪೋಸ್ ಈಗ ನಾವು ಬೇರೆ ಆಲ್ಟರ್ನೇಟಿವ್ ಗ್ಯಾಸ್ ಬಿಟ್ಟು ಅಥವಾ ಇಲೆಕ್ಟ್ರಿಕಲ್ಲು ಅಥವಾ ಬ್ರಿಕೆಟ್ಸೋ ಅಥವಾ ಸೌದೆ ಒಲೆನೋ ಮಾಡೋಣ ಅಂತ ಹೇಳಿದ್ರೆ ಬಹುಶಃ ಇವತ್ತಿನ ಸೆಗ್ಮೆಂಟ್ ಆಫ್ ಹೋಟೆಲ್ಸಲ್ಲಿ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ಹೊರಗಡೆ ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಈಗ ಹೊಸಕೋಟೆ ಇರ್ಬೋದು, ಕೋಲಾರ ಇರ್ಬೋದು ಅಥವಾ ಬಿಜಾಪುರ, ಗುಲ್ಬರ್ಗ ಆ ಭಾಗದಲ್ಲಾದರೆ ಮಾಡಲಿಕ್ಕೆ ಹೊರಗಡೆ ಜಾಗ ಇರ್ತದೆ. ಅಲ್ಲಿ ಬೇಕಾದರೆ ಸೌದೆ ಒಲೆ ಇಟ್ಟುಕೊಂಡು ಅವನು ಬೇಕಾಗುವಂಥ ಕುಕ್ಕಿಂಗನ್ನು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲಿ ಮಾಡ್ತೀರಿ ನೀವು? ಪರಿಸರ ಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ, ಅದೆಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಂಡು ಮಾಡಿದರೂ ಕೂಡ ನೇಬರ್ಗಳು ಬಂದು ಗಲಾಟೆ ಮಾಡ್ತಾರೆ. ಎರಡನೇದಾಗಿ ನಮ್ಮ ಸ್ವಂತ ಕುಕ್ಕುಗಳೇ ಕೂಡ ಬಾಣಸಿಗರು ಏನಿದ್ದಾರೆ, ನೀವು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಮಾಡೋದಿಲ್ಲ, ಬ್ಯಾಗ್ ತಗೊಂಡು ಅವ್ರು ಹೊರಟು ಹೋಗ್ತಾರೆ. ಸೊ ಈ ರೀತಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಗೆ ಯಾವುದೇ ದಾರಿ ಇಲ್ಲ. ಈಗ ಇಂಡಕ್ಷನ್ ಸ್ಟವ್ ತೊಗೊಂಡು ಬಂದು ದಿವಸ 1,000-3,000 ಕಾಫಿ ಕೊಡೋರು ಎಲ್ಲಿ ಕೊಡ್ತೀರಿ? ಹೇಗೆ ಕೊಡಲಿಕ್ಕಾಗತ್ತೆ? ಯಾವ ಐಟಮನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪುನಃ ನಾವು ಸರ್ಕಾರಕ್ಕೆ ಇವತ್ತು ಕೂಡ ನಮ್ಮದೊಂದು ನಿಯೋಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಬಹುಶಃ ಅಲ್ಲಿ ಔಟ್ಪುಟ್ ಏನು ಬರುತ್ತೆ ಅಂತ ಅವ್ರನ್ನ ಮೀಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 50% ಆದರೂ ನೀವು ಕೊಡಿ. ನಮಗೆ ಏನೀಗ ಒಂದು 15 ಗ್ಯಾಸ್ ತೊಗೊಳ್ಳೋರಿಗೆ ಒಂದು 5 ಆದರೂ ಕೊಡಿ, ಸಾಕು. 5 ಗ್ಯಾಸ್ ಕೊಟ್ಟರೆ ಅಟ್ಲೀಸ್ಟ್ ಟೈಮಿಂಗನ್ನು ಕಮ್ಮಿ ಮಾಡಿಕೊಂಡು ಅವರು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಹೋಟೆಲ್ನ ಅವಲಂಬಿತರಾದವರು ಬೇಕಾದಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ಹಾಸ್ಪಿಟಲ್ ನೀವು ತೊಗೊಂಡ್ರೆ, ಈಗಾಗಲೇ ಹೇಳಿದೆ ನಾನು, ಮದುವೆ ಉದಾಹರಣೆ ನಿಮ್ಗೆ ಹೇಳಿದೆ. ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳಿರ್ತಾರೆ, ಡಯಟ್ ಫುಡ್ ಕೊಡಬೇಕು, ಟೈಮ್ಗೆ ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಸ್ತವ್ಯಸ್ತ ಆಗುತ್ತೆ. ಸೊ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಉದ್ಯಮಕ್ಕೆ ಸಹಕಾರವನ್ನು ಕೊಡೋದ್ರ ಜೊತೆಗೆ ಏನಾದರೂ ಅದಕ್ಕೆ ಬೇರೆ ಏನು ಆಲ್ಟರ್ನೇಟಿವ್ ಅನ್ನೋದ್ರ ಬಗ್ಗೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಕೆಲವರು ಕೂಡ ಇಲೆಕ್ಟ್ರಿಕಲ್ಗೆ, ಈಗ ಹಾಟ್ ಕೇಸ್ ಇರ್ಬೋದು, ಓವನ್ಗಳಿರ್ಬೋದು, ಅವನ್ನೆಲ್ಲ ಎಲೆಕ್ಟ್ರಿಕ್ಗೆ ಮಾರ್ಪಾಡು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರವು ಕೂಡ ಇದನ್ನು ಪರಿಗಣನೆ ತೆಗೆದುಕೊಂಡು ಬಹುಶಃ ಎಕ್ಸೆಸ್ ಆಫ್ ಯೂನಿಟ್ ಅವ್ರು ಯೂಸ್ ಮಾಡಿದ್ದಿದ್ರು ಕೂಡ, ಜಾಸ್ತಿ ಆಗಿದ್ದಿದ್ರು ಕೂಡ ಅದಕ್ಕೆ ಎಕ್ಸ್ಟ್ರಾ ಬೆಲೆಯನ್ನು ಹಾಕದೆ ಕನ್ಸಂಪ್ಷನ್ ಯಾವ ಪ್ರಕಾರದಲ್ಲೇ ಆ ಪ್ರಕಾರದಲ್ಲಿ ಸರ್ಕಾರವು ಕೂಡ ಸ್ವಲ್ಪ ಟೈಮು ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಮನವಿ ಏನು ಅಂತ ಹೇಳಿದ್ರೆ, ಈಗ ಆಯಿತು LPG ರೇಟ್ ಜಾಸ್ತಿ ಆಗಿದೆ, ಬಟ್ ಫುಡ್ ಕ್ವಾಲಿಟಿ ಇರಲಿ ಅನ್ನೋದು. ಹೌದು, ಸತ್ಯ. ಅದರಲ್ಲಿ ನೀವು ಕಾಂಪ್ರಮೈಸ್ ಆಗಲ್ಲ, ವ್ಯಾಪಾರ ಬಿದ್ದು ಹೋಗುತ್ತೆ ಸರ್. ನೀವು 4 ದಿನ ಕ್ವಾಲಿಟಿನ ಕಮ್ಮಿ ಮಾಡಿ ಅಥವಾ ಕೊಡುವಂಥ ಪ್ರಾಡಕ್ಟನ್ನು ಚಿಕ್ಕದು ಮಾಡಿ, ನಾಡಿದ್ದು ನಮಗೆ ಬರಲ್ಲ. ನಮ್ಮ ಹೋಟ್ಲವರು ಈ ಕಡೆನೇ ತಲೆನೇ ಹಾಕಲ್ಲ, ಅವರು ಬೇರೆ ಯಾವುದೋ ಇನ್ನೊಂದು ಹೋಟೆಲ್ ನೋಡ್ಕೊಂಡಿರ್ತಾರೆ, ಅಲ್ಲಿಯೇ ಹೋಗುತ್ತೆ. ನಮ್ಗೆ ಈಗ ಬಂದ್ ಮಾಡ್ಲಿಕ್ಕೂ ಭಯ. ಏನು ಕನ್ಸರ್ನ್ ನನಗೆ ಅರ್ಥ ಆಯ್ತು. ಅಂದ್ರೆ ಈಗ ಸದ್ಯದಲ್ಲಿ ಕಷ್ಟದಲ್ಲಿ ಇದ್ದೀವಿ, ಇರ್ಲಿ ಒಂದು 8-10 ದಿನ ನೋಡೋಣ, ಕರೆಕ್ಟ್, ಆ ಕ್ವಾಲಿಟಿ ಹೇಗಿರುತ್ತೆ ಹಾಗೆ ಕೊಡ್ತೀವಿ, ಬಟ್ ನಮ್ಮ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರೆ ಇಟ್ಸ್ ಅ ವೆರಿ ಗುಡ್. ಸರ್, ಈಗ ನೀವು PG ಮಾಲೀಕರಾಗಿದ್ದೀರಲ್ಲ, ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ? ಅಥವಾ ನಿಮ್ಮಲ್ಲಿ ಏನಾದರೂ ಮೆನು ಬದಲಾವಣೆ ಆಗ್ತಾ ಇದೆ? ಬೆಳಗಿನ ಟಿಫನ್ ಇಲ್ಲ ಅಥವಾ ಮಧ್ಯಾಹ್ನದ ಊಟ ಇಲ್ಲ, ಆ ಥರ ಏನಾದರೂ ನಿರ್ಧಾರಕ್ಕೆ ಬಂದಿದ್ದೀರಾ? ಹೇಗೆ ಬದಲಾವಣೆ ಆಗ್ತಾ ಇದೆ, ಆದರೆ ಊಟ ಇಲ್ಲ, ಟಿಫನ್ ಇಲ್ಲ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. 3 ಪದಾರ್ಥ ಅಥವಾ 4 ಪದಾರ್ಥ ಕೊಡೋ ಜಾಗದಲ್ಲಿ 1 ಪದಾರ್ಥ ಅಥವಾ 2 ಪದಾರ್ಥ ಕೊಟ್ಟು ಮೆನುನ ಕಡಿಮೆ ಮಾಡುವಂಥ ಸಾಧ್ಯತೆ ಇದೆ. ಬಿಟ್ಟರೆ ಒಂದು ಹೊತ್ತಿನ ಐಟಮೇ ಇಲ್ಲ ಅನ್ನೋಂಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಮತ್ತು ನಮ್ಮ ಮೇಯ್ನ್ ಆತಂಕ ಏನಪ್ಪ ಅಂತಂದರೆ, ಗ್ಯಾಸು
ಅಟ್ಲೀಸ್ಟ್ ನಮ್ಗೆ ಅವೈಲೇಬಲ್ ಆಗಬೇಕು. 1,000 ಹೆಚ್ಚು ಅಥವಾ 2,000 ಹೆಚ್ಚು ನಮ್ಗೆ ಅವೈಲೇಬಲ್ ಆಗಬೇಕು. ಅದು ನಾವು ಪದಾರ್ಥನ ಅಥವಾ ಫುಡ್ನ ಒದಗಿಸ್ಬೇಕು ಅನ್ನೋದು ನಮ್ಮ ಮೇಯ್ನ್ ಇಂಟೆನ್ಷನು. ಅದು ಮಧುಕರ್ ಸರ್ ಹೇಳಿದಾಗೆ ಇದು ತುಂಬ ದಿನ ತುಂಬ ಕಂಟಿನ್ಯೂಟಿ ಇರೋದಿಲ್ಲ. ಒಂದು 10 ದಿನನೋ 15 ದಿನನೋ ಒಂದು ತಿಂಗಳು ಇರ್ಬೋದು. ಅಟ್ಲೀಸ್ಟ್ ಆ 1 ತಿಂಗಳನ್ನ ನಾವು ಸಸ್ಟೈನ್ ಮಾಡಬೇಕು, ನಾವು ಬೇರ್ ಮಾಡಬೇಕು, ಅಟ್ಲೀಸ್ಟ್ ನಾವು ಫುಡ್ನ ಪ್ರೊವೈಡ್ ಮಾಡಬೇಕು ಅನ್ನೋ ನಮ್ಮ ಇಂಟೆನ್ಷನ್ ನಮಗೆ. ಅವ್ರು ಹೇಳಿದಾಗೆ ಪ್ರೈಸ್ನ ಯಾವುದೇ ಕಾರಣಕ್ಕೂ ನಾವು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಮಗೆ ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ನಾವು ಗ್ರಾಹಕರ ಮೇಲೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಸೊ ಅಟ್ಲೀಸ್ಟ್ ನಾವು ಮೆನುನ ಕಡಿಮೆ ಮಾಡಿ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸರ್ ಹೇಳಿದಾಗೆ ನಾವು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಆದರೆ ನಮ್ಮ ಎಲೆಕ್ಟ್ರಿಕ್ ಬಿಲ್ಲಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾವು ಲೋಡ್ ಏನು ತೊಗೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಮತ್ತೆ ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ ಮತ್ತು ಯೂನಿಟ್ ವೈಸ್ ರೇಟ್ ಜಾಸ್ತಿ ಆಗ್ತಾರೆ. ಅದನ್ನು ಕಡಿಮೆ ಮಾಡಬೇಕು ಅನ್ನೋದು ಸರ್ ಹೇಳಿದಾಗೆ ನಮ್ಮದು ಕೂಡ ರಿಕ್ವೆಸ್ಟು ಸರ್ಕಾರಕ್ಕೆ. ಈ ಸಂದರ್ಭನ ಅರ್ಥ ಮಾಡಿಕೊಂಡು ಅವ್ರು ಕೂಡ ದೋಚ್ಕೊಳ್ಳೋಂಥ ಕೆಲಸ ಮಾಡಬಾರ್ದು. ಸರ್ಕಾರದವರು ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಯಾವುದಾದ್ರಲ್ಲಿ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಾವು ಅಂದರೆ ಏನು ಬೇಡಿಕೆ ಇಡ್ತಾ ಇದ್ದೀವಿ? ಈಗ ಸರ್ ಹೇಳಿದಾಗೆ ನಾವು ಇಂಡಕ್ಷನ್ ಸ್ಟವ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ನ ನಾವು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಅಲ್ಲ, ಈ ಸಮಸ್ಯೆ ಮುಂಚೆ ಡೈಲಿ ಎಷ್ಟು ಬರ್ತಾ ಇತ್ತು ಸಿಲಿಂಡರ್ ನಿಮಗೆ? ನಮಗೆ ಪ್ರತಿದಿನ ಒಂದು PG ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದಿನಕ್ಕೆ ಒಂದು ಸಿಲಿಂಡರ್ ಮಿನಿಮಮ್ ಬೇಕು. ಮಿನಿಮಮ್ ಒಂದು ಸಿಲಿಂಡರ್ ಅಂದರೆ ಒಂದು ಮೀಡಿಯಮ್ ಸೈಜ್ PGಗೆ ಒಂದು ಮಿನಿಮಮ್ ಒಂದು ಸಿಲಿಂಡರ್ ಬೇಕು. ಡೈಲಿ ಬರುತ್ತೆ ಅದು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದರೆ 150 ಜನ 200 ಜನ ಇದ್ದರೆ ಒಂದು ಬಿಲ್ಡಿಂಗ್ನಲ್ಲಿ 2 ಸಿಲಿಂಡರ್ ಬೇಕಾಗುತ್ತೆ. ಯಾಕಂದರೆ ದೋಸೆ ಮತ್ತು ಈ ಚಪಾತಿ ಎಲ್ಲ ಭಾಳ ಗ್ಯಾಸ್ ತಗೊಳುತ್ತೆ. ಈ ರೀತಿ ಸಮಸ್ಯೆ ಇದೆ. ಈ ಡೈಲಿ ಬದಲು ಒಂದಿನ ಬಿಟ್ಟು ಒಂದಿನ ಆದರೂ ಕೊಡಿ ಅಂತ ನೀವು ಹೇಳ್ತೀವಿ? ಹೌದು. ಗ್ಯಾಸ್ ಒಂದಿನ ಬಿಟ್ಟು ಒಂದಿನ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರ. ಮತ್ತು ನಾವು ಪವರ್ನ ಕನ್ಸಂಪ್ಷನ್ ಮಾಡಿದ್ರೆ ಅದಕ್ಕೆ ಹೆಚ್ಚಿಗೆ ಲೋಡು ಪೆನಾಲ್ಟಿ ಎಲ್ಲ ಹಾಕಬಾರ್ದು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಎಸ್ ಚಂದ್ರಶೇಖರ್ ಸರ್, ಈಗ ವಾಟ್ ನೆಕ್ಸ್ಟ್? PG ಮಾಲೀಕರು ಏನು ಮಾಡಬೇಕು? ನಿಮ್ಮ ಏನೆಲ್ಲ ಸಮಸ್ಯೆ ಇದೆ ಒಂದು ವೇಳೆ ಹೀಗೆ ಮುಂದುವರೆದ? ನೀವು ಹೇಳಿದ್ರಿ ಬೇರೆ ಕಡೆ ಡಿಮ್ಯಾಂಡ್ ಇದೆ, ನಾವು PG ಮಾಲೀಕರಿಗೆ ಇವರಿಗೆ ಬೇಕರಿ ಮಾಲೀಕರಿಗೆ ಕೊಡೋಕ್ಕಾಗೋದಿಲ್ಲ ಅಂತ ನೇರವಾಗಿ ಅವ್ರು ಹೇಳ್ತಿರೋದ್ರಿಂದಾಗಿ ವಾಟ್ ನೆಕ್ಸ್ಟ್? ನಿಮ್ಮ ಬೇಡಿಕೆ ಏನು ಅಂತ ನೀವೇನು ಬೇಡಿಕೆ ಇಡ್ತೀರಿ? ನಮಗೀಗ ಮಧುಕರ್ ಶೆಟ್ಟರ್ ಸರ್ ಹೇಳ್ದಂಗೆ ಅವ್ರ ಕಡೆಯಿಂದ ನಿಯೋಗ ಒಂದು ಪ್ರಧಾನಿ ಹತ್ರ ಹೋಗ್ತಾ ಇದೆ, ಈಗ CM ಹತ್ರ ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಸಣ್ಣ ಪುಟ್ಟವ್ರದವ್ರನ್ನ ಅವ್ರು ಗಣನೆಗೆ ತೊಗೊಂಡು ನಮ್ಮ ಬಗ್ಗೆನೂ ಸ್ವಲ್ಪ ಅವ್ರ ಹತ್ರ ಹೇಳಿ ಸರ್ಕಾರದ ಗಮನವನ್ನು ಸೆಳೆದ್ರೆ ನಾವು ಇದು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಬೇರೆ ಮಾಡ್ಲಿಕ್ಕೆ ಬರಲ್ಲ. ಕರೆಂಟ್ ಈಗ ಸ್ಟವ್ ಹಾಕಿದರೆ ನಾವು ನೀರು ಹಾಕ್ಕೊಳ್ತಾ ಇರಬೇಕು, ಹಾಲಿಗೀಗ ಒಂದು ಸ್ವಲ್ಪ ನೀರು ಹಾಕಲೇಬೇಕು, ಆಯಿತಾ? ಮತ್ತೊಂದು ಕಡೆ ನೀರು ಬೇಕು. ಅವಾಗ ಕರೆಂಟ್ ಶಾಕ್ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಜೀವಕ್ಕೆ ಹಾನಿ ಆಗುತ್ತೆ. ನಾವು ಕರೆಂಟ್ ಸ್ಟವನ್ನು ಬಳಸಲಿಕ್ಕೆ ಆಗಲ್ಲ, ನಮಗೆ ಗ್ಯಾಸ್ ಒಂದು ಬೇಕೇ ಬೇಕು. ಅವ್ರು ಹೇಳ್ದಂಗೆ ಮಧುಕರ್ ಶೆಟ್ಟಿ ಹೇಳ್ದಂಗೆ ನಮ್ಮ ಹತ್ರ 5 ಲೀಟ್ರ್ ಹಾಲು ಹೋಗ್ತಾಯಿದೆಯೋ 10 ಲೀಟ್ರ್ ಹಾಲು ಹೋಗ್ತದೆ, ದಿವಸಕ್ಕೆ ಒಂದು ಗ್ಯಾಸ್ ಬೇಕಾಗುತ್ತೆ ನಮಗೆ. ಅದರಲ್ಲಿ ಒಂದು ವಾರ ನಾವು ಮೇಂಟೈನ್ ಮಾಡ್ಕೋಬೋದು. ಒಂದು ವಾರಕ್ಕಾದ್ರೂ ನಮಗೆ 15 ದಿವಸಕ್ಕೆ ಒಂದು ಕೊಟ್ಟರು ನಾವು ಮೇಂಟೈನ್ ಮಾಡ್ಕೋಬೋದು. ಆದರೆ ಅದೇ ಇವಾಗ ಬರ್ಲಿಕ್ಕೆ ತೊಂದರೆ ಆಗಿರೋದ್ರಿಂದ ನಿಮ್ಮ ಚಾನಲ್ಗಳ ಮುಖಾಂತರ ಮಧುಕರ್ ಶೆಟ್ಟರ್ ಹೇಳ್ದಂಗೆ ಒಂದು ಸರ್ಕಾರದ ಗಮನವನ್ನು ಸೆಳೆದು ಅಲ್ಲಿ ನಾವೊಂದು ಜೀವನವನ್ನು ಮಾಡೋಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹಾಂ ಸರ್. ಇನ್ನೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಗ್ಯಾಸು ಫಿಲ್ ಮಾಡಬಾರ್ದು ಅಂತ ಹೇಳಿ ಯೂನಿಟ್ ಅವರಿಗೆ ಆರ್ಡರ್ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆಯಿತಾ? ಮೊದಲು ಗೃಹ ಬಳಕೆಗೆ ಆದ್ಯತೆ ಕೊಡಿ. ಹೌದು, ನೀವು ಗೃಹ ಬಳಕೆ ಈಗ ಡೊಮೆಸ್ಟಿಕ್ ಏನಿದೆ ಚಿಕ್ಕ ಸಿಲಿಂಡರ್ನ ನೀವು ಫಿಕ್ಸ್ ಮಾಡಿ ಅಂದರೆ ಫಿಲ್ ಮಾಡಿ ಕಳಿಸ್ಕೊಡಿ ಅಂತೇಳಿ. ನಮ್ಮದು ಖಂಡಿತವಾಗಿಯೂ ಕೂಡ ಅದಕ್ಕೆ ಅಭ್ಯಂತರ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಜನಸಾಮಾನ್ಯರು, ನಮ್ಮ ನಾಗರಿಕರು, ಗೃಹಿಣಿಯರು ಅವರಿಗೆ ಕೊಡುವಂಥದ್ದನ್ನ 100% ಕೊಡಲೇಬೇಕಾಗುತ್ತೆ. ಆದರೆ ವಿತರಕರ ವ್ಯವಸ್ಥೆ ಎಲ್ಲಿಗಿದೆ ಅಂತ ಹೇಳಿದ್ರೆ, ಅದೇ ಡೊಮೆಸ್ಟಿಕ್ ಸಿಲಿಂಡರ್ನ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 900 ರೂಪಾಯಿ 1,000 ರೂಪಾಯಿ ಇರುವಂಥ ಗ್ಯಾಸನ್ನು ಇವತ್ತು 3,000 ರೂಪಾಯಿಗೆ ಅವರ ಸಪ್ಲೈಯರ್ಸು ಹುಡುಗರು ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದು ಕಾಳಸಂತೆ ಆಗಿಲ್ವಾ? ಇದನ್ನು ಸರ್ಕಾರ ಬಂದೋಬಸ್ತ್ ಮಾಡಲಿಕ್ಕಾಗೋದಿಲ್ವಾ? ಇದನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಯಾವುದೇ ಮನೆಗೆ ಕೊಡೋದು ಇದ್ರೆ ನೀವು ಕೊಡಿ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ನಮ್ಮ ಹತ್ರ ನಾವು ಫಸ್ಟ್ ಕೇಳಿದಾಗ ನಮ್ಮ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ, ನೀವು ಯಾರೂ ಅದರ ಬಗ್ಗೆ ವರಿ ಮಾಡುವ ಅವಶ್ಯಕತೆ ಇಲ್ಲ, ವಾರ ಆದರೂ ಕೂಡ 1 ತಿಂಗಳವರೆಗೆ ನಾವು ತೊಡ್ಕೊಳ್ಳಬಲ್ಲೆವಿ ಅನ್ನುವಂಥ ಮಾತನ್ನು ಅಧಿಕಾರಿಗಳಿಂದ ಅಥವಾ ಮಂತ್ರಿಗಳಿಂದ ನಾವು ಕೇಳ್ಕೊಂಡಿದ್ದೀವಿ. ಆದರೆ ಮಾಡೋ ದಿವಸನೇ ಸೋಮವಾರದಿಂದ ಗ್ಯಾಸ್ ಕೊಡ್ತಾನೇ ಇಲ್ಲ ಸರ್. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿ ಕಾಲನ್ನೇ ಇವತ್ತು ಬ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ, ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಮ್ಯಾನೇಜರ್ ಆಗಲಿ, ಸೂಪರ್ವೈಸರ್ಗಳಾಗಲಿ, ಕಿಚನ್ ಸೂಪರ್ವೈಸರ್ ಆಗಲಿ ಯಾರು ಕಾಲ್ ಮಾಡಿದರೂ ಕೂಡ ಕಾಲ್ ಎತ್ತಾ ಇಲ್ಲ. ನಮ್ಮದು ಗಾಡಿ ಏನು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೊಂಡಿದ್ದಾರೆ ಸರ್. ನಿಮ್ಗೆ ಹೊರಗಡೆ ಬೇಕಾದರೆ ಅದನ್ನು ಸ್ಟಿಂಗ್ ಆಪರೇಷನ್ ಮಾಡಲಿಕ್ಕೆ ನಾವು ಆದರೂ ಕೂಡ ಕೆಲವ್ರ ಹತ್ರ ಕೇಳ್ತೀವಿ ನಾವು, ಸ್ವಲ್ಪ ಹೇಳಿ ಅದು ಎಲ್ಲಿ ಬರಲಿಕ್ಕೆ ಹೇಳಿದ್ದಾರೆ, ಎಲ್ಲಿ ಬಂದು ಕಲೆಕ್ಟ್ ಮಾಡಿ ಗ್ಯಾಸ್ ತೊಗೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ, ಸ್ವಲ್ಪ ಹೇಳಿ ಅಂದರೆ ನಾಳೆ ಅವನ ಹೋಟ್ಲಿಗೂ ಅವರಿಗೆ ಗ್ಯಾಸ್ ಕೊಡಲ್ಲ, ನಾಳೆ ಅವನು ಬಂದ್ ಮಾಡಬೇಕಾಗತ್ತೆ. ಹಾಗಾಗಿ ಆ ರೀತಿಯ ವಿಚಾರವನ್ನು ಅವ್ರು ಹೇಳಲ್ಲ, ಬಟ್ ಅದು ನಡೀತಾ ಇದೆ. ಅದನ್ನು ಕೂಡ ಸರ್ಕಾರ ಇಮ್ಮಿಡಿಯೇಟಾಗಿ
ಆ ಕಾಳಸಂತೆಯಲ್ಲಿ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಬಂದ್ ಮಾಡಬೇಕು. ಅದೇ ಪ್ರಕಾರದಲ್ಲಿ ಪ್ರೈವೇಟ್ ಗ್ಯಾಸ್ಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಜ್ಯೋತಿ ಗ್ಯಾಸ್ ಇರ್ಬೋದು, ಈ ಥರದ್ದು ಅನೇಕ ಅವರೆಲ್ಲರೂ ಕೂಡ ಡಬಲ್ ರೇಟು ತ್ರಿಬಲ್ ರೇಟಿಗೆ ಗ್ಯಾಸನ್ನು ಇವತ್ತು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಬರ್ತದೆ, ಅವರಿಗೆ ಬರ್ತದೆ ಅಂತ ಹೇಳಿದ್ರೆ ಇಂಡಿಯನ್ ಆಯಿಲ್ ಇರ್ಬೋದು, ಎಚ್ ಪಿ ಇರ್ಬೋದು, ಭಾರತ್ ಇರ್ಬೋದು, ಇವೆಲ್ಲವೂ ಕೂಡ ಸರ್ಕಾರದ ಗ್ಯಾಸ್ಗಳು. ಸೊ ಅವರಿಗೆ ಯಾಕೆ ಸಿಗಲ್ಲ? ಅಥವಾ ಇವರು ಬೇರೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬೇರೆ ಕಡೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಸಮಸ್ಯೆ. ಸೊ ನೀವು ಹೇಳಿದ 4 ಗಂಟೆಗೆ ಮೀಟಿಂಗ್ ಇದೆ ಅಂತೇಳಿ, ಅಂದರೆ ಇದೇ ವಿಚಾರವಾಗಿ ಅಲ್ಲಿ ಏನೆಲ್ಲ ಬೇಡಿಕೆಯನ್ನು ಇಡ್ತೀರಿ? ಅಲ್ಲ, ಬೇಡಿಕೆ ಇಷ್ಟೇ ಸರ್, ಒಂದೇ ಒಂದು ಬೇಡಿಕೆ, ಗ್ಯಾಸನ್ನು ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕಾದರೂ ಒಂದು 50% ನಮಗೆ ಪೂರೈಕೆ ಮಾಡಿ. 50% ಆದರೂ. ಇದು ಯಾಕೆ ಅಂತ ಹೇಳಿದ್ರೆ ಗ್ರಾಹಕರು, ನಾಗರಿಕರು ಅವರೆಲ್ಲರನ್ನ ಒಂದು ಭದ್ರತೆ, ಅವರಿಗೆ ಬೇಕಾಗುವಂಥ ಸೌಲಭ್ಯವನ್ನು ಒದಗಿಸುವುದು ಸರ್ಕಾರದ ಹೊಣೆ ಕೂಡ ಆಗಿರುತ್ತೆ. ನಾವು ಹೇಗೆ ಅವರಿಗೆ ಸರ್ವಿಸನ್ನು ಕೊಡ್ತೀವಿ, ಈಗ ನಮಗೆ ಇಂಟೆನ್ಷನ್ ಇದೆ ನಾವು ಬಂದ್ ಮಾಡಿ ಕೂತ್ಕೊಳ್ಬೋದು. ಕೆಲವರೆಲ್ಲ ಬೇಕಾದಷ್ಟು ಸಂಪಾದನೆ ಮಾಡಿದವರು ಇದ್ದಾರೆ, ಹೋಟ್ಲನ್ನ ಅವಲಂಬಿತವಾಗಿಲ್ಲ. ಚಿಕ್ಕ ಪುಟ್ಟವರಿಗೆ ತುಂಬ ಕಷ್ಟ ಇದೆ, ಬಂದ್ ಮಾಡಿ ಇಡ್ಬೋದು. ಆದರೆ ನಾಳೆ ಓಪನ್ ಮಾಡಿದಾಗ ಆ ಗ್ರಾಹಕರ ಸಂಖ್ಯೆ ಕಮ್ಮಿ ಆಗುತ್ತೆ. ಇವತ್ತೇ ವ್ಯಾಪಾರ ಕಮ್ಮಿ ಆಗ್ತಾ ಇದೆ. ಗ್ರಾಹಕರ ಸಂಖ್ಯೆ ಕಡಿಮೆ ಆಗೋದಕ್ಕಿಂತ ಹೋಟೆಲ್ ಮೇಲೆ ಅವಲಂಬಿತರಾಗಿರೋ ಪರಿಸ್ಥಿತಿ ಕಷ್ಟ ಆಗುತ್ತೆ. ಆಮೇಲೆ ವ್ಯಾಪಾರಗಳು ಈಗ ನಾವು ಟೈಮಿಂಗ್ ಕಮ್ಮಿ ಮಾಡ್ತೀವಿ, ಮೆನು ಕಮ್ಮಿ ಮಾಡ್ತೀವಿ. ಆ ಪ್ರಕಾರದಲ್ಲಿ 25-30% ವ್ಯಾಪಾರ ಕಮ್ಮಿ ಆಗಿಬಿಡುತ್ತೆ. ವ್ಯಾಪಾರ ಕಮ್ಮಿ ಆದಾಗ ನಮ್ಮದು ಏನಾಗುತ್ತೆ, ನಮ್ಮ ಲಾಭ ಹೊರಟೋಗುತ್ತೆ. ಲಾಸಲ್ಲಿ ನಡೆಸಬೇಕು. ಲಾಸಲ್ಲಿ ನಡೆಸಿದ್ರು ಪರವಾಗಿಲ್ಲ ಒಂದು ತಿಂಗಳು, ಆದರೆ ಅಟ್ಲೀಸ್ಟ್ ಒಂದು 30%, 40%, 50% ಕೊಡೋದು. 10 ಗ್ಯಾಸ ಒಂದು 3 ಗ್ಯಾಸ್ ಆದರೂ ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಅದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನು ಅವರು ರೂಪಿಸ್ಕೊಳ್ಬೇಕು ಅಂಥೇಳಿ ನಾವು ಅವ್ರನ್ನ ಇವತ್ತು CM ಅವ್ರ ಹತ್ರನೂ ಕೂಡ ಅದನ್ನೇ ನಾವು ಕೇಳ್ತೀವಿ. ಈ ಪೂರಕ ವ್ಯವಸ್ಥೆಯನ್ನು ಕೊಡದೇ ಇದ್ದರೆ ಎಲ್ಲರೂ ಕೂಡ, ಕುಟುಂಬದವರು ಎಲ್ಲರೂ ಕೂಡ ಫುಟ್ಪಾತಿಗೆ ಬಂದುಬಿಡ್ತಾರೆ. ಹೋಟ್ಲವರಿಗೆ ನಾವು ಹೊರಗಡೆ ಮಾತ್ರ ವೈಟ್ ಶರ್ಟ್ ಹಾಕ್ಕೊಂಡು ಜಾಲಿಯಾಗಿದ್ದೀವಿ ಅಂತ ಜನ ತಿಳ್ಕೊಂಡಿರ್ತಾರೆ. ಒಳಗಡೆ ನೋವು, ಒಳಗಡೆ ಹರಿದಿರೋ ಬನಿಯನ್ನು ಯಾರಿಗೂ ಕಾಣಿಸಲ್ಲ. ನಾವು ಸ್ಮೈಲಿ ಫೇಸಲ್ಲಿ ಸರ್ವಿಸ್ ಮಾಡ್ತೀವಿ. ಸೊ ದಯವಿಟ್ಟು ಅದನ್ನು ಗಂಭೀರವಾಗಿ ತಗೊಂಡು ಅಟ್ಲೀಸ್ಟು ಎಷ್ಟು ಸಾಧ್ಯ ಆಗುತ್ತೆ, ಎಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅದನ್ನೆಲ್ಲ ಕಟ್ ಡೌನ್ ಮಾಡಿದರೆ ಖಂಡಿತವಾಗಿಯೂ ಆಗುತ್ತೆ. ಆಮೇಲೆ ಇವನ್ನು ಗೃಹ ಬಳಕೆಯೂ ಕೂಡ ಕೆಲವು ಕಡೆ ಸ್ಟಾಕು ಅತಿರೇಕವಾಗಿ ಇಟ್ಕೊಂಡಿದ್ದಾರೆ. ಕೆಲವ್ರ ಮನೆಯಲ್ಲಿ 3 ಇದನ್ನು ಇಟ್ಕೊಂಡು ಕಾರ್ಡ್ ಮಾಡಿಕೊಂಡು ಎಲ್ಲರೂ ಆರ್ಡರ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಮನೆಯಲ್ಲಿ 4, 5, 6 ಸಿಲಿಂಡರ್ ಇರ್ಬೋದು ನಮಗೆ ಬಂದಿರೋ ಮಾಹಿತಿ ಪ್ರಕಾರದಲ್ಲಿ. ಬಟ್ ಇವಾಗಿಲ್ಲ, ಅದು ಕೇಂದ್ರ ಸರ್ಕಾರನೇ ಆದೇಶ ಹೊರಡಿಸಿದೆ. ಅಂದರೆ ನೀವು ಒಮ್ಮೆ ಒಂದು ಸಿಲಿಂಡರ್ ಆರ್ಡರ್ ಮಾಡಿದ್ದೇ ಆದಲ್ಲಿ 25 ದಿನ ಆದಮೇಲೆ ನೀವು ಅದನ್ನು ಆರ್ಡರ್ ಮಾಡಬೇಕಾಗತ್ತೆ. ನಿನ್ನೆ ನಮ್ಮ ಪಕ್ಕದ ಮನೆಗೆ ಗ್ಯಾಸ್ ಬಂದಿದೆ. 2 ಸಿಲಿಂಡ್ರು ಒಂದೇ ಮನೆಗೆ ಹಾಕಿದ್ದಾರೆ ಅವರು. ಆಯಿತಾ, ಸರ್ಕಾರದ ಆದೇಶ ನಾವು ನೋಡಿದ್ದೀವಿ 25 ಡೇಸೋ 45 ಡೇಸ್ವರೆಗೆ ನಿಮಗೆ ಕೊಡೋದಿಲ್ಲ ಅನ್ನುವಂಥದ್ದು. ಇದನ್ನು ಕೂಡ ಸದ್ಯಕ್ಕೆ ಅವ್ರಿಗೆ ಕೊಡಬೇಡಿ ಅಂತ ನಾವು ಹೇಳಲ್ಲ. ಎಲ್ಲಿ ಸುಮ್ಮನೆ ಓವರ್ ಸ್ಟಾಕ್ ಇಟ್ಕೊಂಡಾಗ ಬೇರೆ ಇದು ಸಪ್ಲೈಸಿಗೆ ಕಮ್ಮಿ ಆಗಿಬಿಡುತ್ತೆ, ಡಿಮಾಂಡ್ ಜಾಸ್ತಿ ಇರುವಾಗ. ಹಾಗಾಗಿ ಅದನ್ನು ಸ್ವಲ್ಪ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ನಾವು ಹೇಳ್ತಾ ಇರೋದು ಅಷ್ಟೇ. ಈ ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ನಡೆಯುವ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದರಿಂದನೇ ಆಗ್ತಾ ಇರುವಂಥ ಎಡವಟ್ಟುಗಳು ಇದು, ನೀವೇನು ಹೇಳ್ತೀರಿ? ಈಗ ಅದಕ್ಕೆ ಅಭಿಪ್ರಾಯ ಕೊಡುವಷ್ಟು ದೊಡ್ಡವ್ರು ನಾವು ಅಲ್ಲ. ಆದರೆ ಪ್ರತಿಷ್ಠೆಯನ್ನು ಬದಿಗಿಟ್ಟು ಯಾವುದೇ ದೇಶ ಆಗಿರಲಿ, ಈಗ ಜನಸಾಮಾನ್ಯರು, ಆ ದೇಶದಲ್ಲಿ ಜನಪ್ರತಿನಿಧಿಗಳು ಜನರಿದ್ದಾರೆ, ಅವರನ್ನು ಫಸ್ಟು ಗಣನೆಗೆ ತೆಗೆದುಕೊಳ್ಬೇಕು. ಇದರಿಂದ ನಮ್ಮ ದೇಶದ ಜನರಿಗೂ ತೊಂದರೆ ಆಗುತ್ತೆ, ಇರಾನ್ ಅವರಿಗೂ ತೊಂದರೆ ಆಗುತ್ತೆ, ಇಸ್ರೇಲ್ ಅವರಿಗೂ ತೊಂದರೆ ಆಗುತ್ತೆ, ಅಮೇರಿಕದವರಿಗೂ ತೊಂದರೆ ಆಗುತ್ತೆ. ಅವರು 3 ಜನರಿಗೆ ತೊಂದರೆ ಆಗುವುದು ಅಲ್ಲದೆ ವಿಶ್ವವ್ಯಾಪಿ ಸಂಬಂಧಪಟ್ಟಂಥ ಅನಿಲ ಎಲ್ಲಿ ಬೆಳೆಸೋದಿಲ್ಲ, ಯಾರು ಬಳಸೋದಿಲ್ಲ, ಎಲ್ಲರೂ ಕೂಡ ಬಳಸ್ತಾರೆ. ಪೆಟ್ರೋಲ್ ಎಲ್ಲಿ ಬಳಸೋದಿಲ್ಲ, ಎಲ್ಲರೂ ಕೂಡ ಬಳಸ್ತಾರೆ. ಹಾಗಾಗಿ ಎಲ್ಲ ದೇಶಗಳಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ನಾವು ಕೂಡ ಪುನಃ ನಿವೇದನೆ ಮಾಡೋದು ಏನಂತ ಹೇಳಿದ್ರೆ, ಆ 3 ದೇಶಗಳಿಗೆ ನಿಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ಯಾವುದೋ ಒಂದು ಸೊಲ್ಯೂಷನ್ಗೆ ಬನ್ನಿ. ಈಗ ನಮಗೂ ಎಲ್ಲ ಒಂದು ಕಡೆ ಬೀಳ್ಕೊಡುವಂಥ ಸಮಯ. ಬಟ್ ಕ್ವಿಕ್ ಆಗಿ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಹೋಟೆಲ್ ಮಾಲೀಕರಾಗಿರೋದ್ರಿಂದಾಗಿ ಎಷ್ಟು ದಿನಗಳ ಕಾಲ ನೀವು ಹೋಟೆಲ್ ನಡೆಸಬಹುದು ಈ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ? ಯಾವುದೇ ರೀತಿಯ ರೇಟ್ ಜಾಸ್ತಿ ಮಾಡಿದೆ? ಈಗ ಸದ್ಯಕ್ಕೆ ರೇಟ್ ಜಾಸ್ತಿ ಮಾಡುವಂಥ ಭಾವನೆಯಲ್ಲಿ ನಾವು ಯಾರೂ ಇಲ್ಲ. ಒಂದನೇದಾಗಿ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಬಹುಶಃ ನಮಗೂ ಕೂಡ ನಮ್ಮ ಜೇಬು ಖಾಲಿಯಾದಾಗ ನಾವು ಜನಸಾಮಾನ್ಯರ ಕಷ್ಟವನ್ನೇ ಫಸ್ಟು ನಾನು ಕ್ಷೇಮ ಆಮೇಲೆ ನಿಮ್ಮ ಕ್ಷೇಮ ಅನ್ನುವಂಥದ್ದು ನೆಕ್ಸ್ಟ್ ಬಂದುಬಿಡುತ್ತೆ. ಹಾಗಾಗಿ ನಾವು ಕೂಡ ಹಣದುಬ್ಬರದಿಂದ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಬಂದಾಗ ಖಂಡಿತವಾಗಿಯೂ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಆದರೆ ಸುಮಾರು 15 ತಿಂಗಳವರೆಗೆ ಖಂಡಿತವಾಗಿಯೂ ಕೂಡ ನಾವು ಲಾಸಲ್ಲಿ ನಡೆಸ್ತೀವಿ.
ಇದೇ ವಿಚಾರವನ್ನು ಕೂಡ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಹೋಟೆಲ್ ಮೀಟಿಂಗ್ ಆಗಿತ್ತು. ಅಲ್ಲಿಯೂ ಕೂಡ ಮೆನುವಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಅಂತ ಹೇಳಿ, ಮೆನುವಲ್ಲಿ ಕಡಿತ ಮಾಡ್ತೀವಿ, ರೇಟಲ್ಲಿ ಯಾವುದೇ ಬದಲಾವಣೆ ಸದ್ಯಕ್ಕೆ ಮಾಡಲಿಕ್ಕೆ ಹೋಗಲ್ಲ. ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಅದೇ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ನಾಳೆ ಗ್ರಾಹಕರು ಬರಲ್ಲ, ನಾವೇ ಲಾಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಹೇಂದ್ರ ಸರ್, ಇದು ಸಹಜವಾಗಿ ಎಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಅಂತೂ ಎದುರಾಗ್ತಾ ಇದೆ. ಪ್ರಮುಖವಾಗಿ ಈಗ ಆಟೋ ಚಾಲಕರು ಕೂಡ ಈಗ ಆತಂಕದಲ್ಲಿರುವಂತಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಪ್ರಯಾಣಿಕರ ಮೇಲೆಯೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. ಅಂದರೆ 1 ಕಿಲೋಮೀಟರ್ಗೆ ಇಂತಿಷ್ಟು ಅಂಥೇಳಿ ದುಡ್ಡನ್ನು ಜಾಸ್ತಿ ಕೇಳ್ತಿದ್ದಾರೆ ಅನ್ನೋದು. ಸೊ ಆಟೋ ಚಾಲಕರ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಕ್ಯಾಬ್ ಚಾಲಕರಿಗೂ? ಈಗ ಆಟೋ ಚಾಲಕರಿಗೆ ಸಹಜವಾಗಿ ಇದು ರೇಟ್ ಜಾಸ್ತಿ ಆದಮೇಲೆ ಅವೈಲಬಿಲಿಟಿ ಮೇಯ್ನ್ ಅವರಿಗೆ ಗ್ಯಾಸ್ ಸಿಗ್ತಕ್ಕಂಥ ಅವೈಲಬಿಲಿಟಿ ಮೇಯ್ನ್ ಪ್ರಶ್ನೆ ಆಗುತ್ತೆ. ಅವರು ಆಟೋ ಓಡಿಸಿನೇ ಪ್ರತಿದಿನ ಅವ್ರು ಜೀವನ ಮಾಡುವಂಥ ಪರಿಸ್ಥಿತಿ ಸಾಕಷ್ಟು ಆಟೋ ಡ್ರೈವರ್ಗಳಿಗೂ ಸಾಕಷ್ಟು ಕುಟುಂಬಗಳಿದೆ. ನಾವು ಅನ್ಕೋಬೋದು ಅವ್ರು ಹೆಚ್ಚಿಗೆ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅವರಿಗೆ ಅಲ್ಲಿ ಹೆಚ್ಚಿಗೆ ಸಿಲಿಂಡ್ರ್ ಕೊಟ್ಟ ಮೇಲೆ ಅವರು ಹೆಚ್ಚಿಗೆ ಕೇಳ್ತಾರೆ ಅವರು ಯಾವುದೇ ಆಟೋದವರಾಗಲಿ. ಅವರು ಕೂಡ ಪ್ರತಿಯೊಂದು EMI ಆಗ್ಬೋದು, ಅವ್ರ ಜೀವನ ನಿರ್ವಹಣೆ ಆಗ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಪ್ರತಿಯೊಂದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತೇಳ್ಬಿಟ್ಟು ಗ್ರಾಹಕರು ಕೊಡಬೇಕು ಅಂತಲ್ಲ, ಗ್ರಾಹಕರಿಗೂ ತೊಂದರೆನೇ, ಅವ್ರದ್ದು ಒಂದು ಬಜೆಟ್ ಇರುತ್ತೆ, ಅವ್ರ ಸಂಪಾದನೆ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಡನ್ನಾಗಿ ಅವರು ಆಟೋಗೆ ಇಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಅದು ಒಂದಿನ ಆದರೆ ಕೊಡ್ಬೋದು, ಇದೇ ರೀತಿ 10 ದಿನ 15 ದಿನ 1 ತಿಂಗಳು ಮುಂದುವರಿತಾ ಇದೆ ಅಂತ ಹೇಳಿದ ತಕ್ಷಣ ಅದು ಕೂಡ ಸಾಕಷ್ಟು ಹೊರೆ ಆಗುತ್ತೆ. ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಆಟೋನ ಬುಕ್ ಮಾಡ್ಕೊಂಡಿರ್ತಾರೆ, ಅವರು ತಿಂಗಳಿಗೆ ಇಷ್ಟು ಅಂತ ಮಾತಾಡ್ಕೊಂಡಿರ್ತಾರೆ, ಕಾಲೇಜಿಗೆ ಬಿಡ್ಲಿಕ್ಕೆ ಮಾತಾಡ್ಕೊಂಡಿರ್ತಾರೆ. ಅದರಲ್ಲಿ ಡಬಲ್ ಆಗಿದಾಗ ಚಾರ್ಜಸ್ಸು ಅದು ಖಂಡಿತವಾಗ್ಲೂ ಹೊರೆನೇ, ಗ್ರಾಹಕರಿಗಾದರೂ ಸರಿಯೇ, ಆಟೋ ಡ್ರೈವರ್ಗಾದ್ರೂ ಸರಿಯೇ, ಅದು ಸಾಕಷ್ಟು ಹೊರೆ ಆಗುತ್ತೆ. ಈಗ ಏನು ಪರಿಸ್ಥಿತಿ ಹೇಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಈಗ ಯಾರನ್ನೂ ನಾವು ಸಮಜಾಯಿಷಿ ಕೊಡಲಿಕ್ಕೆ ಆಗೋದಿಲ್ಲ, ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದು ಅವ್ರಿಗೂ ಕಷ್ಟನೇ, ಇವ್ರಿಗೂ ಕಷ್ಟನೇ. ಅದಕ್ಕೆ ಒಂದೇ ಅನ್ಸುತ್ತೆ ಈ ಒಂದು ಯುದ್ಧ ಪೊಲಿಟಿಕಲಿ ಏನಾದರೂ ಗೇಮ್ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಅದು ನಾವು ಅಷ್ಟೊಂದು ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಷ್ಟು ನಾವು ತಜ್ಞರಲ್ಲ. ಅದು ಪೊಲಿಟಿಕಲ್ ಗೇಮ್ ಇದ್ದೇ ಇರುತ್ತೆ ಯುದ್ಧ ಅಂದಮೇಲೆ. ಪೊಲಿಟಿಕಲ್ ಗೇಮ್ ಇದೆ ಅಂದರೆ ನಮ್ಮ ದೇಶದ ಪೊಲಿಟಿಕಲ್ ಗೇಮ್ ಅಂತ ನಾನು ಹೇಳಿಕ್ಕೆ ಬರೋದಿಲ್ಲ, ಅದು ಪ್ರಪಂಚದಾದ್ಯಂತ ನಾನು ಹೇಳ್ತಕ್ಕಂಥದ್ದು. ಅಮೆರಿಕ ಇರ್ಬೋದು ಅಥವಾ ಇರಾನ್ ಇರ್ಬೋದು. ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಎಲ್ಲೋ ಯುದ್ಧ ನಡೀತಾ ಇದೆ, ಬಟ್ ಎಫೆಕ್ಟ್ ಆಗ್ತಾ ಇರೋದು ಇಲ್ಲೇ. ಬಟ್ ಭಾರತ ದೊಡ್ಡ ದೇಶ ಅನ್ನೋದು ಗೊತ್ತಿರುವಂಥ ವಿಚಾರ, ಯಾಕೆ ಸ್ಟಾಕ್ ಇಟ್ಕೊಂಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಇರುತ್ತೆ. ಅದು ಇವತ್ತು ನಾಳೆ ಅಲ್ಲ, ಈ ಅಮೆರಿಕ ಎಂಟ್ರಿ ಕೊಟ್ಟಿರಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ 2 ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧ ಅದು. ಇದೆಲ್ಲ ಭಾರತಕ್ಕೆ ಗಮನಕ್ಕೆ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. ಖಂಡಿತವಾಗ್ಲೂ ಅದು ಭಾರತ ತುಂಬ ಯೋಚನೆ ಮಾಡಬೇಕಾಗಿತ್ತು. ತುಂಬ ದಿನದಿಂದ ನಾವು ಗ್ಯಾಸ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಬೇರೆ ಸೋರ್ಸಸ್ನ ನಾವು ಡೆವಲಪ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತೀನಿ ನಾನು. ತಾವು ಹೇಳಿದಾಗೆ 40% ನಮಗೆ ಗ್ಯಾಸ್ ಏನು ಯೂಸ್ ಆಗುತ್ತೆ ಅದು ನಮ್ಮ ದೇಶದಲ್ಲಿ ತಯಾರಾಗುತ್ತೆ. ಇನ್ನು 60% ಇಂಪೋರ್ಟ್ ಅನ್ನೋದು ದೊಡ್ಡ ವಿಚಾರ. ಅದು ಸಾಕಷ್ಟು ಹಣ ನಮ್ಮ ದೇಶದಿಂದ ಹಣ ಬೇರೆ ದೇಶಕ್ಕೆ ಹೋಗುವಂಥ ವಿಚಾರ ಅದು. ಅದ್ರ ಬದಲಾಗಿ ಈ ಗೋಬರ್ ಗ್ಯಾಸ್ ಆಗ್ಬೋದು ಅಥವಾ ಸೋಲಾರ್ ರಿಲೇಟೆಡ್ ಆಗ್ಬೋದು, ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗ್ಬೋದು, ಅದನ್ನು ಡೆವಲಪ್ ಮಾಡಬೇಕಾಗಿತ್ತು, ಪರ್ಯಾಯನ ಡೆವಲಪ್ ಮಾಡ್ಕೋಬೇಕಾಗಿತ್ತು ಅನ್ನೋದು ಇಷ್ಟು ದೊಡ್ಡ ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ರಾಜಕಾರಣಿಗಳಾಗ್ಬೋದು, ಸರ್ಕಾರ ಆಗ್ಬೋದು, ಅಧಿಕಾರಿಗಳಾಗ್ಬೋದು ಅದ್ರ ಬಗ್ಗೆ ಪ್ರಯತ್ನ ಪಟ್ಟು ಸೋರ್ಸಸ್ನ ಕಂಡುಹಿಡಿದು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಸಾಕಷ್ಟು ಮಾಡಬೇಕಾಗಿತ್ತು ಈ ವಿಚಾರಗಳಲ್ಲಿ. ಯಾಕಂದರೆ ಪ್ರತಿಯೊಂದು ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಈಗ ಎಲ್ಲೋ ಬೇರೆ ದೇಶದಲ್ಲಿ ಯುದ್ಧ ಆಗ್ತಾಯಿದ್ರು ಕೂಡ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿನಲ್ಲೂ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತಂದರೆ ಅದೇನು ನಾಳೆ ದಿನ ನಮ್ಮ ದೇಶಕ್ಕೋ ನಮ್ಮ ಪಕ್ಕದ ದೇಶಕ್ಕೋ ಆದಾಗ ಇನ್ನೆಷ್ಟು ಸಮಸ್ಯೆ ಆಗ್ಬೋದು ಯೋಚನೆ ಮಾಡಬೇಕಾಗತ್ತೆ ನಾವು. ಈಗ ಕೇವಲ ಒಂದು 15 ದಿನ 1 ತಿಂಗಳ ಯುದ್ಧ ಯಾವುದ್ರ ಮೇಲೆ, ಇರಾನ್ ಮೇಲೆ ಅಥವಾ ದಿನವೂ ಆಗಿಲ್ಲ, ಇವತ್ತಿಗೆ 12 ದಿನಕ್ಕೆ ನಮ್ಗೆ ಈ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಆರ್ಥಿಕ ನಷ್ಟ ಉಂಟಾಗ್ಬೋದು. ಅಥವಾ ಈ ಗ್ಯಾಸು ಅಥವಾ ಪೆಟ್ರೋಲು ಡೀಸೆಲ್ ಕೂಡ ನಾವು ಇಷ್ಟ ವರ್ಷಗಳಿಂದ ನಾವು ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದ್ರ ಬದಲಾಗಿ ನಾವು ಯಾಕೆ ಇಲ್ಲಿ ಸಂಶೋಧನೆಗಳು ಮಾಡಿ ನಾವು ಅದನ್ನು ಉಪಯೋಗಿಸ್ಕೋಬಾರ್ದಾಗಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ವಿಡಿಯೋ ನೋಡಿದೆ, ರವಿಶಂಕರ್ ಆಶ್ರಮದಲ್ಲಿ ಮಹೇಶ್ ಅನ್ನೋರು ಯಾರೋ ಒಂದು ಸ್ಟವ್ ಕಂಡುಹಿಡಿದಿದ್ದಾರೆ, ನೀರಿನಲ್ಲಿ ರನ್ ಆಗುವಂಥ ಸ್ಟವ್. ಅದು ಪ್ರತಿಯೊಂದು ಮನೆಗೂ ಅದನ್ನ ಕೊಡ್ಬೋದು. ಅರ್ಧ ಲೀಟ್ರ್ ನೀರಿನಲ್ಲಿ ಒಂದು ಇಡೀ ದಿನ ಅಡುಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಕುಟುಂಬಕ್ಕೆ ಬೇಕಾದ ಅಡುಗೆ ಮಾಡ್ಬೋದು ಅಂತೇಳಿ ಇವತ್ತು ರವಿಶಂಕರ್ ಗುರೂಜಿ ಒಂದು ವಿಡಿಯೋ ಹಾಕಿದ್ದಾರೆ. ಅದನ್ನು ಆ ಥರದ್ದು ಯಾವುದಾದ್ರು ಬಂದಾಗ ಅದ್ರ ಬಗ್ಗೆ ಸಹಕಾರ ಕೊಟ್ಟು ಡೆವಲಪ್ಮೆಂಟ್ ಮಾಡಬೇಕಾದಂಥ ಇದು ಜವಾಬ್ದಾರಿ ಸರ್ಕಾರದ್ದಿರುತ್ತೆ, ಅಧಿಕಾರಿಗಳಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಚಂದ್ರಶೇಖರ್ ಸರ್, ಈಗ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ನಿಮಗೆ, ಅಂದರೆ PG ಮಾಲೀಕರಿಗೆ? ಯಾಕಂದರೆ ಒಂದು ಗ್ಯಾಸ್ ಒಂದು 5-6 ದಿನ ಆಗಿರೋದ್ರಿಂದಾಗಿ ನಮಗೆ ಸಮಸ್ಯೆ ಏನಿಲ್ಲ, ಗ್ಯಾಸ್ ಇರಲೇಬೇಕು ಅಂತೇನಿಲ್ಲ, ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ. ಸರ್, ಈಗ ಬೇಕರಿಗಳಲ್ಲಿ ಏನಾಗುತ್ತೆ, ಅದೇ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕಲ್ ಯೂಸ್ ಮಾಡಿದರೆ ಆ ಥರ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ನಾವಿರಲ್ಲ, ಈ ಬೇಕರಿಯಲ್ಲಿ ಇಬ್ಬರು ಇರಲೇಬೇಕು, ನಾನು ನನ್ನ ಮಿಸ್ಸಸ್ಸು, ಇಲ್ಲಾಂದರೆ ಇನ್ನೊಬ್ಬರು ಕೆಲಸದ ಹುಡುಗ ಇರಲೇಬೇಕು, ಇಬ್ಬರಿಗೆ ಜೀವನ.
ನಾವು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಮಧುಕರ್ ಶೆಟ್ಟಿ ಹೇಳಿದಾಗ ಒಂದು 50 ಜನ ಕೆಲಸ ಕೊಡ್ತಾರೆ, 50 ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. ನಮ್ಮದು ನಾವು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಇಬ್ಬರೇ ಇರಬೇಕಾದ್ರೆ ನಮಗೂ ರೆಸ್ಟ್ ಬೇಕಾದ ಬೆಳಗ್ಗೆ 5 ಗಂಟೆಗೆ ಇರ್ತೀವಿ, ರಾತ್ರಿ 10 ಗಂಟೆವರೆಗೆ ಇರ್ತೀವಿ. ವ್ಯಾಪಾರಿಗಳು ಇನ್ನೂ ಇರ್ತಾರೆ. ನನ್ನ ಸಣ್ಣ ಪುಟ್ಟದ್ದು ನಾನು ಹೇಳ್ತಾ ಇರೋದು. ಏನಾಗ್ಬಿಡುತ್ತೆ ಇವಾಗ ಅಂತ ಹೇಳಿದ್ರೆ ನಮ್ಗೆ ಗ್ಯಾಸ್ ಇಲ್ಲ ಅಂದರೆ ನಡೆಯೋದಿಲ್ಲ. ಯಾಕಂದರೆ ಕರೆಂಟು ಇವಾಗ ಕಮರ್ಷಿಯಲ್ ಜಾಸ್ತಿ ಮಾಡಿದ್ದಾರೆ. ಒಂದು ಯೂನಿಟ್ಗೆ 19 ರೂಪಾಯಿ ಏನೋ ಆಗುತ್ತಂತ ಇದೆ ಇವಾಗ. ಆಮೇಲೆ ಫ್ರೀ ಏನೋ ಅದೇನೋ ಇದೆಯಲ್ಲ, ಫ್ರೀ ಪೇಡ್ ಹಾಕ್ಕೊಳ್ಬೇಕಂತ ಇದೆ. ಅದೆಲ್ಲ ನಮ್ಗೆ ಆಗೋದಿಲ್ಲ. ಈ ಸಣ್ಣ ಪುಟ್ಟದ ವ್ಯಾಪಾರ ಮಾಡ್ಕೊಂಡು ನಾವು 2,000 3,000 ವ್ಯಾಪಾರ ಮಾಡೋರು ಅದಕ್ಕೆ 5,000 ಕಟ್ಬಿಟ್ರೆ ತಿಂಗಳಿಗೆ ನಾವು ಜೀವನ ಮಾಡೋದು ಹೇಗೆ? ಅದು ಸಮಸ್ಯೆ ಆಗಿದೆ. ನಮಗೆ ಗ್ಯಾಸ್ ಬಂದಷ್ಟು ಒಳ್ಳೇದು. ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದರೆ, ಈಗ ನಮ್ಮ ಹೋಟ್ಲು ಆಮೇಲೆ ಬೇಕ್ರಿ ಕ್ಯಾಂಡಿಮೆಂಟ್ಸ್ ಹುಡುಗಿ ಸಿಗಲ್ಲ ಇವಾಗ, ಯಾರೂ ಕೊಡಲ್ಲ. ಇವಾಗ ಹೆಂಗಿದೆ ಅಂತ ಹೇಳಿದ್ರೆ ಹುಡುಗಿಯರು ಹೋದ ತಕ್ಷಣ ನಿಮ್ಮ ಮನೆ ಇದೆಯಾ, ಸ್ವಂತ ಜಮೀನು ಇದೆಯಾ, ಒಳ್ಳೆ ಕೆಲಸ ಇದೆಯಾ ಅಂತ ಕೇಳ್ತಾರೆ. ಈಗ ನೋಡಿ ಗ್ಯಾಸಿಂದ ಆ ಪ್ರಾಬ್ಲಮ್ಮು ಇನ್ನೂ ಹೆಚ್ಚಾಗಿದೆ. ಹುಡುಗಿನೇ ಕೊಡ್ತಾ ಇಲ್ಲ ನಮ್ಮಂಥವ್ರಿಗೆಲ್ಲ. ಈಗ ಬೇಕ್ರಿಯವರು ಹೋಟ್ಲವರು ಕೆಲಸ ಬೇಕರಿಯಲ್ಲಿ ಕೆಲಸ ಮಾಡೋರಿಗೆ ಹುಡುಗಿ ಸಿಗಲ್ಲ. ಇಲ್ಲ, ಸಿಗಲ್ಲ, ಕೊಡೋದೇ ಇಲ್ಲ ಯಾರು. ಏನು ಕೇಳ್ತಾರೆ ಫಸ್ಟ್ ಇದೆ ಸ್ವಂತ ಮನೆ ಇದೆಯಾ, ಬಿಸ್ನೆಸ್ ಇದೆಯಾ, ನಿಮಗೆ ನಿಮ್ಮ ಹತ್ರ ಕಾರ್ ಇದೆಯಾ ಅಲ್ವಾ? ಹೌದು, ಆದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ, ಆದಾಯ ಇಲ್ಲ ಅಂತ. ಅದರಲ್ಲೂ ಇವರು ಗ್ಯಾಸನ್ನು ಈ ಥರ ಮಾಡಿಬಿಟ್ರೆ ನಮಗೆ ತಿಂಗಳಿಗಿಲ್ಲ ಅಂದ್ರೆ 15 ದಿವಸಕ್ಕಾರು ಒಂದು ಕೊಟ್ಟರೆ ನಮಗೆ ನಾವು ಏನೋ ಒಂದು ಮೇಂಟೈನ್ ಮಾಡ್ಕೋಬೋದು. ಅವ್ರು ಹೇಳಿದಂಗೆ ಬೇಗ ಬಾಗಿಲಾಕೊಂಡು ಇಲ್ಲ ಬೇಗ ಲೇಟಾಗಿ ತೆಗೆಯೋದು ಮಾಡ್ಕೊಂಡು ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ಬೋದು. ಒಂದು ಫ್ಯಾಮಿಲಿ ಅದು ನಡೆಯುತ್ತೆ. ಯಾಕಂತ ಹೇಳಿದ್ರೆ ನಾವು ಕೆಲ್ಸಕ್ಕೆ ಹೋದ್ರೆ ಇವಾಗ ಕೆಲಸ ಇರೋದಿಲ್ಲ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ. ಅದು ಬಿಟ್ಟರೆ ಬೇರೆ ನಮಗೆ ಬರೋದಿಲ್ಲ. ಎಜುಕೇಷನ್ ಕಮ್ಮಿ ನಮಗೆಲ್ಲ, SLC ನಾವು ಓದಿರೋದು. ಯಾರು ಕೆಲಸ ಕೊಡಲ್ಲ, ಆಫೀಸ್ ಲೆವೆಲ್ ಕೆಲಸ ಮಾಡೋಕ್ಕಾಗಲ್ಲ. ನಾವು ಹೋಟ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಫುಟ್ಪಾತ್ ಕೆಲಸಕ್ಕೆ ಹೋಗ್ಬೇಕು, ಗಾಡಿ ಇಟ್ಕೋಬೇಕು, ಮಾಡಬೇಕು. ನಮ್ಮ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಅದೇ ಹೇಳಿದ್ನಲ್ಲ, ನೀವು ಚಾನಲ್ ಮುಖಾಂತರ ಒಂದು ಸರ್ಕಾರ ಗಮನಕ್ಕೆ ತಂದು ಆ 2 ದೇಶಗಳನ್ನ ಒಂದು ಸಂಭಾವನೆ ಮಾಡಿ ವಿಶ್ವಸಂಸ್ಥೆಯವರು ನಮ್ಮಂಥ ಬಡವರಿಗೆ ಎಲ್ಲ ಒಂದು ಸಹಕಾರ ಮಾಡ್ಬೇಕಂತ ನಾವು ಕೇಳ್ತೀವಿ. ಮೋದಿ ಪ್ರಯತ್ನ ಮಾಡಬೇಕು, ಮೋದಿಯವರು ಪ್ರಯತ್ನ ಮಾಡಬೇಕು, ನಮ್ಮ CM ಪ್ರಯತ್ನ ಮಾಡಬೇಕು. ಅದರಿಂದ ಅಂದ್ರೆ ಮೋದಿ ಪ್ರಯತ್ನ ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದು ಅಂತ ನಮ್ಮ ಅನಿಸಿಕೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಅಷ್ಟು ದೊಡ್ಡವರಲ್ಲ. ಅಂದ್ರೆ ನಮ್ಮ ಚಾನಲ್ಗಳೆಲ್ಲ ನೋಡಿ ತಿಳ್ಕೊಂಡಿದ್ದೀವಿ ಸ್ವಲ್ಪ. ಆಗ್ಬಹುದು, ಯಾಕಂದ್ರೆ ಮೋದಿ ಅಮೆರಿಕ ಇರಾನ್ ನಡುವೆ ಒಂದು ಒಳ್ಳೆ ಸಂಬಂಧವನ್ನು ಹೊಂದಿದ್ದಾರೆ. ಬಟ್ ಆ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಯಾರಾದ್ರೂ ಒಬ್ರು ಮಧ್ಯೆ ಈಗ ಇಬ್ರು ಸೇರ್ಕೊಂಡು ಗುದ್ದಾಡ್ತಿದ್ರೆ 3ನೇ ವ್ಯಕ್ತಿ ಪ್ರವೇಶ ಮಾಡಿ ನಿಲ್ಲಿಸಬೇಕಾಗತ್ತೆ. ಇಲ್ಲಾಂದ್ರೆ ಇಬ್ರು ಹಂಗೆ ಗುದ್ದಾಡ್ತಾರೆ. ಈಗ ಅಮೆರಿಕದ ಪ್ಲಾನ್ ಉಲ್ಟಾ ಆಗಿದೆ. ಇರಾನ್ನ ಸದೆ ಹೊಡಿಬಹುದು ಅಂತ ಅನ್ಕೊಂಡಿದ್ರು, ಬಟ್ ಈಗ ಅಮೆರಿಕ ಇರಾನ್ ಕಾಲಿಗೆ ಬೀಳ್ತಾ ಇದೆ. ನೀವು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಮಾತುಕತೆ ಮುಖಾಂತರ ಇದನ್ನ ಬಗೆಹರಿಸೋಣ ಅಂದ್ರೆ ಆಲ್ಮೋಸ್ಟ್ ಆಲ್ ಅಮೆರಿಕ ಪ್ಲಾನ್ ಉಲ್ಟಾ ಆಗಿದೆ. ಆಲ್ಮೋಸ್ಟ್ ಅಮೆರಿಕ ಸೋತಂಗೆ. ಇಲ್ಲಿ ಇರಾನ್ ಆ ಒಂದು ಹಾರ್ಮೋ ಜಲಸಂಧಿಯನ್ನು ಬಂದ್ ಮಾಡಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡ್ತಾ ಇದೆ ಗೊತ್ತಾ ಎಲ್ರಿಗೂ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರಯತ್ನ ಮಾಡಬಹುದಾ ಮೋದಿ? ಖಂಡಿತವಾಗ್ಲೂ ಪ್ರಯತ್ನ ಪಡಲೇಬೇಕು. ತುಂಬಾ ಅತ್ಯವಶ್ಯಕ. ಅದು ಮೋದಿ ಅಂತಲ್ಲ, ಯುದ್ಧ ಅನ್ನೋದು ಯಾವುದೇ ದೇಶಕ್ಕಾಗಲಿ ಲಾಭ ಅಲ್ಲ. ಗೆದ್ದೆ ಸೋತೆ ಅನ್ನೋದು ಇರೋದಿಲ್ಲ ಇದರಲ್ಲಿ. ಅದು ಖಂಡಿತವಾಗ್ಲೂ ಎಲ್ಲ ದೇಶಗಳಿಗೂ ನಷ್ಟನೇ. ಅದು ಮೋದಿ ಇರ್ಬೋದು ಅಥವಾ ಬೇರೆ ದೇಶಗಳಿರ್ಬೋದು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಇದನ್ನು ಪರಿಸ್ಥಿತಿ ಲಾಭ ಮಾಡಿಕೊಂಡು ನಾವು ಹೇಗಾದರೂ ಅದರಲ್ಲಿ ಸಂಪಾದನೆ ಮಾಡ್ಕೊಳ್ಳೋಂಥ ಮನಸ್ಥಿತಿ ಯಾವುದೇ ದೇಶಕ್ಕೆ ಇರಬಾರ್ದು. ಯುದ್ಧ ಅನ್ನೋದು ಪ್ರತಿಯೊಬ್ಬರಿಗೂ ನಷ್ಟನೇ. ಆದ್ದರಿಂದ ಮಧ್ಯಸ್ಥಿಕೆ ವಹಿಸಿ ಅದನ್ನು ಸರಿಪಡಿಸ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಈಗ ನಮ್ಮ ವಿಚಾರಕ್ಕೆ ಬಂದರೆ, ಸರ್ಕಾರ ಅನ್ನೋದು ಎಲ್ರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಾಕಷ್ಟು ಬೇಕ್ರಿ ಇರ್ಬೋದು, ಹೋಟೆಲ್ ಇರ್ಬೋದು, PG ಇರ್ಬೋದು, ಸಣ್ಣ ಸಣ್ಣ ಕಾಂಡಿಮೆಂಟ್ಸ್ ಇರ್ಬೋದು, ಅಥವಾ ರೋಡ್ ಸೈಡು ಸೇಲ್ ಮಾಡೋಂಥದ್ದು ಇರ್ಬೋದು, ಫ್ರೈಡ್ ರೈಸ್ ಸೇಲ್ ಮಾಡೋಂಥದ್ದು ಇರ್ಬೋದು. ಈ ರೀತಿ ಸ್ವಂತ ಉದ್ಯೋಗ ಮಾಡ್ಕೊಂಡಿರ್ತಾರೆ. ಈ ರೀತಿ ಪ್ರತಿ ವರ್ಷಕ್ಕೋ 2 ವರ್ಷಕ್ಕೋ ಈ ರೀತಿ ತೊಂದರೆಗಳಾಗ್ತಾಯಿದ್ದಾರೆ. ಬದುಕುವಂಥ ಹೇಗೆ ಬದುಕೋದು, ಜೀವನ ಮಾಡೋದು ಹೇಗೆ ಅನ್ನೋದು ಸಾಕಷ್ಟು ರಾಜಕಾರಣಿಗಳಾಗ್ಬೋದು ಎಲ್ಲ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ತಾವು ಕೂಡ ಮಾಧ್ಯಮದವರು ಕೂಡ ಸರ್ಕಾರಕ್ಕೆ ಅದನ್ನು ವಿನಂತಿ ಮಾಡಬೇಕು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಈ ಗ್ಯಾಸ್ ಒಂದು ವಿಚಾರನೇ ಅಲ್ಲ, ಪ್ರತಿಯೊಂದು ಎಸೆನ್ಷಿಯಲ್ 90% ನಾವು ಬೇರೆ ದೇಶಕ್ಕೇನೆ ಅವಲಂಬಿತರಾಗಿದ್ದೇವೆ ಅಂದ್ರೆ ಅದು ದೊಡ್ಡ ಹಿನ್ನಡೆ ಅಲ್ವಾ ನಮ್ಮ ಭಾರತಕ್ಕೆ? ಅಟ್ಲೀಸ್ಟ್ ಹಿಂಗೆ ಆದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಬಹುದಲ್ವ? ಹೌದು, ಮುಖ್ಯವಾಗಿ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿ ನಾವು ಬಳಸುವಂಥ ವಿಚಾರಗಳಿಗೆ ಆದ್ಯತೆ ಕೊಡಬೇಕು. ಮೇಕ್ ಇನ್ ಇಂಡಿಯಾ ಅಥವಾ ಮೇಡ್ ಇನ್ ಇಂಡಿಯಾ ಅಂತ ಏನು ನಾವು ಕಾನ್ಸೆಪ್ಟ್ ತಗೊಬಂದ್ವಿ, ಅದನ್ನು ಬರೀ ಸ್ಲೋಗನ್ಗೆ ಇಟ್ಕೊಳ್ದಿರಾ ಇಲ್ಲಿ ನಾವು ರಿಸೋರ್ಸಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸಾಕಷ್ಟು ಪ್ರಯತ್ನಗಳು ನಡೀಬೇಕು. ಅದರಲ್ಲಿ ಬೇರೆ ದೇಶದ ಮೇಲೆ ಅವಲಂಬಿತ ಆಗೋದು ಸಾಕಷ್ಟು ಕಡಿಮೆ ಮಾಡ್ಕೊಂಬರ್ಬೇಕು. ಇಷ್ಟೊತ್ತಿಗಾಗಲೇ ನಾವು ಸಾಧನೆ ಮಾಡಬೇಕಾಯ್ತು. 75 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಬಂದು. ಇವತ್ತಿಗೂ ಮ್ಯಾಕ್ಸಿಮಮ್ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದರೆ, ಅದು ಕೂಡ ಇಂತಹ ಎಸೆನ್ಷಿಯಲ್ ವಿಚಾರಗಳಿಗೆ ಅವಲಂಬಿತವಾಗಿದ್ದರೆ ತುಂಬಾ ಕಷ್ಟ ಆಗುತ್ತೆ. ಈ ಬೇರೆ ದೇಶದ ಯುದ್ಧ ಆದಾಗ ಅಥವಾ ಈಗ ವ್ಯತ್ಯಯ ಆಗಿದೆ ಅಷ್ಟೇ, ಈಗ ಸಂಪೂರ್ಣ ನಿಂತಿಲ್ಲ. ಆದರೆ ಇಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸಂಪೂರ್ಣ ನಿಂತರೆ ಹೇಗಿರುತ್ತೆ ನಮ್ಮ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು. ಇದನ್ನು ಮಧ್ಯವರ್ತಿಗಳು ಲಾಭ ಮಾಡ್ಕೊಳ್ತಿದಾರಲ್ಲ? ಖಂಡಿತವಾಗ್ಲೂ ಮಧ್ಯವರ್ತಿಗಳು ಕೂಡ ಇದನ್ನು ಲಾಭ ಮಾಡ್ಕೊತಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ, ಈಗ ಬೆಳಗಿನ ಆದಂಥ ಘಟನೆ ಅವರು ಹೆಚ್ಚಿಗೆ ಕೇಳಿದಾಗ ಇದು ತಪ್ಪಲ್ವಾ, ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳೋದು ತಪ್ಪಲ್ವ ಅಂತಂದರೆ ಅವರು ಒಂದು ಸಮಜಾಯಿಷಿ ಏನು ಹೇಳಿದ್ರು ಅಂದರೆ, ಒಂದು ಎಕ್ಸಾಂಪಲ್ ಕೊಟ್ಟರು. ಸರ್ಕಾರ ಈಗ ಹಬ್ಬಗಳ ಟೈಮಲ್ಲಿ
ಬಸ್ಸುಗಳು ಚಾರ್ಜಸ್ ಇದೆಯಲ್ಲ, ಟಿಕೆಟ್ ಚಾರ್ಜಸ್ಸು ಅದನ್ನು ಜಾಸ್ತಿ ಮಾಡ್ತಾರಂತೆ. ಈ ದಸರಾ ಅಥವಾ ದೀಪಾವಳಿ ಅಥವಾ ಬೇಡಿಕೆ ಜಾಸ್ತಿ ಇದ್ದಾಗ ವಿಪರೀತವಾಗಿ ಜಾಸ್ತಿ ಮಾಡ್ತಾರಂತೆ. ಸರ್ಕಾರ ಮಾಡಿದಾಗ ನೀವು ಪ್ರಶ್ನೆ ಮಾಡಲ್ಲ, ಇವಾಗ ನಮ್ಮನ್ನ ಪ್ರಶ್ನೆ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ಸೀಸನ್ ಅಂತ ಇದು ಅವ್ರಿಗೆ ಪರಿಸ್ಥಿತಿ ಲಾಭ ಇದು. ಅದ್ರಲ್ಲಿ ಇವರು ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಸಪ್ಲೈ ಚೈನ್ನ ಕೊನೆಯವರು ಇರ್ಬೋದು ಅಥವಾ ಎರಡನೇವ್ರು ಇರ್ಬೋದು, ಅದನ್ನು ಆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇರ್ತದೆ. ಸರ್ಕಾರ ಮಾಡ್ತಿದೆ ಅಥವಾ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಇದನ್ನು ಇವತ್ತಿನವರೆಗೂ ಇದು ಪರಿಸ್ಥಿತಿ. ಈಗ ಸಪ್ಲೈ ಚೈನ್ನ ಕೊನೆ ಹಂತದ ವ್ಯಕ್ತಿಗಳು ಮಾಡ್ತಾ ಇರ್ಬೋದು, ಅದು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಒಂದು 10-20% ಜನ ಮಾಡ್ತಾ ಇರ್ಬೋದು. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ 2,000 ಇರ್ತಕ್ಕಂಥ ಸಿಲಿಂಡರ್ 4,000ನೋ 4,500ನೋ 5,000 ಮಾಡ್ಕೊತಾ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ಈಗ. ಎಸ್ ಚಂದ್ರಶೇಖರ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ? ಅಂದರೆ ಸಾಕಷ್ಟು ಸಮಸ್ಯೆ ಅಂತೂ ಆಗ್ತಾ ಇದೆ. ಕೇವಲ ಒಂದು ವೇಳೆ ಇದೇ ಮುಂದುವರಿತು ಅಂದರೆ ಮುಂದೊಂದು ದಿನ ನಮಗೆ ಊಟ ಸಿಗಲ್ಲ. ಈಗ 12 ದಿನ ಕಾಲಿಟ್ಟಿದ್ದೇವೆ ಕಂಟಿನ್ಯೂ, ಅವರು ಯಾರೂ ಸರೆಂಡರ್ ಆಗಿಲ್ಲ ಅಂತ ಹೇಳಿದ್ರೆ, ಯುದ್ಧ ನಿಲ್ಸಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರಿನ ಜನ ಬಿಟ್ಟು ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗುವಂಥ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ಹೌದು ಸರ್, ಯಾಕಂತ ಹೇಳಿದ್ರೆ ನಾವು ಕೊರೋನಾದಲ್ಲಿ ಪ್ರತಿಯೊಂದು ಸರ್ಕಾರದ ಒಂದು ಇದ್ರ ಮೇಲೆ ನಾವೆಲ್ಲ ಅಂಗಡಿ ಕ್ಲೋಸ್ ಮಾಡಿದ್ವಿ. 2 ತಿಂಗಳ ಕಾಲ ನಾವು ಹೋದವರು ಬರ್ಲಿಕ್ಕೆ ಬಿಡಲಿಲ್ಲ. ಆ ಟೈಮಲ್ಲಿ ಊರಲ್ಲಿದ್ದಾಗ ನಮ್ಗೇನಾಯ್ತು ಸಮಸ್ಯೆ ಆಗಲಿಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಮಾತ್ರ ಆ ಸಮಸ್ಯೆ ಇತ್ತು. ನಾವು ಅಂಗಡಿ ಬಾಗಿಲು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ನಾವು ಅಲ್ಲಿ ಜೀವನ ಮಾಡಬೇಕಾಯಿತು, ಮನೆ ಬಾಡಿಗೆ ಕಟ್ಟಬೇಕು. ಅದು ಯಾವುದು ಬಿಟ್ಟಿಲ್ಲ ಇವರು. ಬೆಂಗಳೂರಲ್ಲಿರೋರಿಗೆ ನಾವು ಊರಿಗೆ ಹೋದ್ರೂ ಅದ್ರದ್ದೆಲ್ಲ ಬಾಡಿಗೆ ತೊಗೊಂಡ್ರು ಬೆಂಗಳೂರವರು, ಯಾರೂ ಬಿಟ್ಟಲಿಲ್ಲ. ಅದು ತುಂಬ ಕಷ್ಟ ಆಗಿತ್ತು ಅವಾಗ. ಆ ಊರಲ್ಲಿ ಏನು ಕಷ್ಟ ಆಗಿಲ್ಲ, ನಮ್ಮ ಮನೆ ಇತ್ತು, ನಮ್ಮ ತೋಟ ಇತ್ತು, ನಾವೇನೋ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ವಿ. ಇಲ್ಲಿಯ ಪರಿಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ಬೆಂಗಳೂರದು ದಿವಸ ನೀವು ಬೆಳಗ್ಗೆ ರೀಸೆಸ್ಗೂ ಕಾಸು ಕೊಡ್ಬೇಕು, 5 ರೂಪಾಯಿ ಸುಲಭ ಶೌಚಾಲಯದಲ್ಲಿ. ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ ಬೆಂಗಳೂರಲ್ಲಿ. ನಾವು ಅವಾಗ ಕೆಲಸ ಹುಡ್ಕೊಂಡು ಊರಿಗೆ ಬಂದಾಗ ಹೋಟ್ಲಿಗೆ ಸೇರ್ಕೊತಾ ಇದ್ವಿ. ಹೋಟ್ಲಲ್ಲಿ 3 ಟಿಫನ್ ಆಗೋದು, ಉಳಿಯಕ್ಕೆ ರೂಮ್ ಸಿಗೋದು ಎಲ್ಲ ಆಗ್ಬಿಡೋದು, ಜೀವನ ಆಗೋಗ್ಬಿಡ್ತಾ ಇತ್ತು. ಈಗ ಮದುವೆ ಆದಮೇಲೆ ಆ ಪೇಮೆಂಟಿಗೆ ನಾವು ಹೋಟ್ಲಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ನಮ್ಮದೇ ಒಂದು ಸ್ವಂತ ಏನಾದ್ರು ಮಾಡ್ಬೇಕಂದ್ರೆ ಚಿಕ್ಕ ಪುಟ್ಟ ಕ್ಯಾಂಡಿಮೆಂಟ್ಸು ಬೇಕರಿ ಮಾಡ್ಕೊಂಡಿರ್ತೀವಿ. ಬೆಂಗಳೂರಲ್ಲಿ ಬದುಕಕ್ಕೆ ಆಗಲ್ಲ. ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ ಅಂದರೆ ಬದುಕಕ್ಕೆ ಆಗೋದಿಲ್ಲ. ಅದೆಲ್ಲದನ್ನು ಕೂಡ ಸರ್ಕಾರ ಗಮನಕ್ಕೆ ತರಬೇಕು. ನಿಮ್ಮ ಥರ ಫೇಮಸ್ ಇರೋ ಚಾನಲ್ಗಳು ಗಮನಕ್ಕೆ ತರಬೇಕು ಅಂತ ನಾವು ಅದನ್ನ ನಿಮ್ಮ ಚಾನಲ್ ಪ್ರಕಾರ ಕೇಳ್ಕೊತೀವಿ. ಅಲ್ಲ, ನಮ್ಮ ಕಡೆಯಂತೂ ಸತತ ಪ್ರಯತ್ನ ಇದ್ದೇ ಇರುತ್ತೆ. ಬಟ್ ಅದೇ ನೀವು ಹೇಳ್ದಂಗೆ ಏಜೆನ್ಸಿಗಳು, ಸಿಬ್ಬಂದಿಗಳು ಅದನ್ನು ಬಂಡವಾಳ ಮಾಡಿಕೊಂಡು ಗ್ರಾಹಕರ ಮೇಲೆ ಈ ರೀತಿಯಾಗಿ ಬರೆ ಎಳೆಯುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು. 1800 ಇದ್ದಿದ್ದು 3,500 5,000 ಆಗತ್ತೆ ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಆತಂಕ ಬೇಡ, ಇನ್ನು 10 ದಿನಗಳಷ್ಟು ಆಗುವಷ್ಟು ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದೆ. ಬಟ್ ಈಗಲೇ ಶುರುವಾಗಿದೆ ಕಾಳಸಂತೆ. ಹೌದು, ಆತಂಕ ಬೇಡ ಅಂತ ಹೇಳ್ತಿದ್ರೆ ನಮ್ಗೆ ಆಗಲೇ ಸ್ಟಾರ್ಟ್ ಆಗಿದೆ. ಈಗಲೇ ನಾವು ಆಲ್ರೆಡಿ ಅದನ್ನು ಅನುಭವಿಸ್ತಾ ಇದ್ದೀವಿ ನಾವು ಇವಾಗ. ಸೊ ನಾವು ಹೇಳೋದೇನಪ್ಪ ಅಂತಂದರೆ, ಈಗ ಸರಬರಾಜಿನ ವ್ಯತ್ಯಯನ್ನು ಸರಿಪಡಿಸೋ ಜೊತೆಗೆ ನಮ್ಮಲ್ಲೇ ಅದಕ್ಕೆ ಬೇರೆ ರಿಸೋರ್ಸ್ನ ಕಂಡುಹಿಡಿಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಗ್ಯಾಸ್ನ ನಾವು ಇಲ್ಲೇ ಉತ್ಪಾದನೆ ಮಾಡಬೇಕು, 100% ನಮ್ಮ ದೇಶದಲ್ಲೇ ಉತ್ಪಾದನೆ ಆಗಬೇಕು. ಈ ಮೂಲಭೂತ ಸೌಕರ್ಯಗಳು ಅಥವಾ ಎಸೆನ್ಷಿಯಲ್ ವಿಚಾರಗಳು ಏನಿದೆ, ಇದನ್ನು ನಮ್ಮ ದೇಶದಿಂದ ಮಾಡ್ಕೋಬೇಕು ಅಂತ ನನ್ನ ಮನವಿ ಅದು ಸರ್ಕಾರಕ್ಕೆ. ಅವರು 10 ದಿನಕ್ಕೆ ನೀವು ಆತಂಕ ಇಲ್ಲ ಅಂತ ಹೇಳ್ತಾ ಇದ್ರೆ ಬಿಟ್ಟರೆ, ನಮ್ಗೆ ಆತಂಕ ಆಗಿದೆಯಲ್ಲ ಈಗ. ನಾಳೆ ಹೇಗೆ ಮಾಡೋದು ಅನ್ನೋದು ಇವತ್ತಿಂದನೇ ಯೋಚನೆ ನಮಗೆ. ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಗ್ಯಾಸ್ ಒಂದೇ ಅಲ್ಲ, ಹಲವಾರು ಪ್ರಾಬ್ಲಮ್ಸ್ ಇರ್ತವೆ ನಮಗೆ ಎಲ್ಲದ್ರ ಜೊತೆಗೆ. ಈಗ ಇದು ಇನ್ನೂ ಹೆಚ್ಚಾಗಿದೆ. ಈಗ 100ಕ್ಕೆ 100 ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಈಗ ನಮಗೆ. ಗ್ಯಾಸ್ ಇಲ್ಲ ಅಂತ ನಾವೇನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಗ್ಯಾಸ್ ಬೇಕೇ ಬೇಕು ನಮಗೆ. ಮೇಯ್ನಾಗಿ ನಮಗೆ ಪಿ ಜಿಯಲ್ಲಿ ಏನಕ್ಕೆ ಇರ್ತಾರೆ, ಊಟದ ವ್ಯವಸ್ಥೆಗೋಸ್ಕರ ಇರ್ತಾರೆ. ಅವ್ರ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ನಾವು ಕೂಡ ಊಟದ ರೇಟ್ ಜಾಸ್ತಿ ಮಾಡ್ತೀವಿ ಅಂತೇಳಿ ನೀವು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಮಾಡ್ಲಿಕ್ಕೆ ಆಗೋದು ಇಲ್ಲ. ನಾವು 1 ತಿಂಗಳ 2 ತಿಂಗಳವರೆಗೂ ನಾವು ಕ್ವಾಲಿಟಿ ಫುಡ್ ಕೊಡದೆ ನಾವೇನು ಮಾಡೋಣ, ಬೆಳಗ್ಗೆ ಮೊದಲು ಹಿಂಗೆ ಕೊಡ್ತಾ ಇದ್ವಿ, ಬೆಳಗ್ಗೆ ಮಧ್ಯಾಹ್ನ ಎಲ್ಲವೂ ಇರ್ತಾ ಇತ್ತು, ಬೇರೆ ಬೇರೆ ಫುಡ್ಡನ್ನು ಕೊಡ್ತಾ ಇದ್ವಿ. ಬಟ್ ಆಗಲ್ಲ ಅಂಥೇಳಿ ಕ್ವಾಲಿಟಿಯಲ್ಲಿ ನೀವು ಕ್ವಾಲಿಟಿನಲ್ಲಿ ಮಾಡಲಿಕ್ಕಾಗಲ್ಲ, ಮೆನುನಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ನಾವು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪೂರ್ತಿ ಬಂದ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕೊಡೋದ್ರಲ್ಲಿ ಅರ್ಥ ಇದೆ. ಅದು ಈಗ ಒಂದು ಹೊತ್ತು ಊಟ ಕೊಡೋಕ್ಕಾಗಲ್ಲ ಅಂತ ಹೇಳೋದಕ್ಕಿಂತ ಒಂದು ಪದಾರ್ಥನ ಕಡಿಮೆ ಮಾಡ್ಬೋದು ಅಷ್ಟೇ ಹೊರತು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಂತೇಳ್ಬಿಟ್ಟು ಅದ್ರ ಪರಿಸ್ಥಿತಿ ಲಾಭ ಮಾಡ್ಕೊಂಡು ನಾವು ಹೆಚ್ಚಿಗೆ ರೇಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದು ನಮ್ಮ ಯೋಚನೆಯಲ್ಲೂ ಇಲ್ಲ, ನಮ್ಮ ಸಂಘದಲ್ಲೂ ಅದರ ಆ ರೀತಿ ಯೋಚನೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ರೇಟ್ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡೋದಲ್ಲ ವೀಕ್ಷಕರೇ, ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತ ಹೇಳಿದಾಗ ಸಹಜವಾಗಿ ಈ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ ಅದು ಎಂಡ್ ಆಗಬೇಕಾಗತ್ತೆ. ಎಂಡ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಪರಿಸ್ಥಿತಿ ಅಂತೂ ವಿಕೋಪಕ್ಕೆ ಹೋಗುತ್ತೆ. ಈಗಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಆಶ್ರಯಿಸೋಣ, ಈ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧ ಆದಷ್ಟು ಬೇಗ
ಎಂಡ್ ಆಗಲಿ ಅಂಥೇಳಿ. ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನಮಗೆ ಊಟ ಮಾಡುವಂಥ ಪರಿಸ್ಥಿತಿ ಕೂಡ ಮಾಡದೇ ಇರುವಂಥ ಪರಿಸ್ಥಿತಿ ಕೂಡ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಮೇಲೆ ಬೆಂಗಳೂರಿಗರು ಆಲ್ಮೋಸ್ಟ್ ಆಲ್ PG ಮತ್ತು ಹೋಟೆಲ್ಗಳ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಾರೆ. ಅವರ ಪರಿಸ್ಥಿತಿ ಅಧೋಗತಿಗೆ ಸಾಗತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಭಾರತ ಸರ್ಕಾರ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.